ಆದ್ರೆ ನಗುವಿನ ಪಯಣದಲ್ಲಿ ಎಲ್ಲರೂ ಪಯಣಿಗರೆ. ಎಲ್ಲರಿಗೂ ವೆಲ್ಕಮ್. ಅವರ್ ಮಿಸ್ಟರ್ ಲಂಕೇಶ್. ಗೆಟಿಂಗ್ ಬೆಟರ್ ಮಿಸ್ಟರ್ ಲೋಕೇಶ್. ಅವರ್ ಆಡಿಯನ್ಸ್. ನಾಯ್ಸ್ ಪೊಲ್ಯೂಷನ್ ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರೂ ಸೂಪರ್ ಆಗಿರ್ಬೇಕು. ಮನೆಯಲ್ಲಿ ಸೂಪರ್ ಆಗಿ ಕೂತ್ಕೊಂಡು ನೋಡ್ತಾ ಇರೋ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಲಯನ್ ಡೇಟ್ಸ್ ಸಿರಪ್. ಸುಮ್ಮನೆ ಆಡ್ತಿಯಲ್ಲಮ್ಮ ನೀನು. ಯಾರ್ರಿ ನೀವು ಸುಮ್ನೆ ಎಲ್ಲ ಒಳಗ್ ನುಗ್ತಾ ಇದ್ರಲ್ಲ, ಇದೇನ್ ಮನೇನಾ ಇಲ್ಲ ಬಿಟ್ಟಿ ಬಿಡಾರನ? ನಾನು ನಿನಗೆ ಅದೇ ಪ್ರಶ್ನೆನ ಇಷ್ಟು ವರ್ಷದಿಂದ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ನಿನ್ ಉತ್ತರನೂ ಬಂದಿಲ್ಲ, ಬಾಡಿಗೆನೂ ಬಂದಿಲ್ಲ. ಓ ಬಾಡ್ಗೆ ಓನರು. ಓಹೋ ನೋಡಿ, ನಿಮ್ಮೊಬ್ಬರ ಬಾಯಿಂದ ಮಾತ್ರ ಈ ಬಾಡಿಗೆ ಅನ್ನೋ ಪದ ಬರೋದು ಸಾಧ್ಯ. ಅದಕ್ಕೆ ಗೊತ್ತಾಗ್ಲಿಲ್ಲ. ಇವ್ರು ಯಾರು? ಇವ್ರು ನಿಮ್ ನೆಂಟ್ರಾಗಿದ್ರೆ ಒಂದ್ ಪಕ್ಷ ನಾನು ಜಗಳಾಡಿ ಬಿಡ್ತಿದ್ದೆ. ಆದ್ರೆ ನೆಂಟ್ರಾಗಿ ಈ ಮನೇಲಿ ಇದ್ದಿದ್ದಕ್ಕೆ ನನಗೆ ಮರ್ಯಾದೆ ಇಲ್ಲ, ಸಂಬಳವೂ ಇಲ್ಲ. ಸಂಬಳ ಅಂತ ತಕ್ಷಣ ಗೊತ್ತಾಯ್ತು ನೀವು ನಮ್ಮ ಅಡಿಗೆ ಬಿಟ್ರು. ಕರೆಕ್ಟಾ? ಹೌದು. ವೆರಿ ಗುಡ್. ಏನಿದು? ಏನು ನಿಮ್ಮ ಮೆಲ್ಗಪ್ಪ ಮೆಲ್ಗೆ. ಅದೇನಾಯ್ತು ಅಂದ್ರೆ ನೀನಂತೂ ಬಾಡಿಗೆ ಕೊಡ್ತಾ ಇರ್ಲಿಲ್ಲ. ಗೊತ್ತಿರೋದೆ. ಈ ಭಟ್ರಿಗೂ ಸಂಬಳ ಇಲ್ಲ, ಅದು ಗೊತ್ತಿರೋದೆ. ಅದಕ್ಕೆ ಸಂಜೆ ಖರ್ಚಿಗೆ ಕಾಸು ಮಾಡ್ಕೋಬೇಕಲ್ಲ. ಅದಕ್ಕೆ ನಾನು ಭಟ್ರು ಕೂತ್ಕೊಂಡು ಪ್ಲಾನ್ ಮಾಡಿ ಡಿಸೈಡ್ ಮಾಡಿದ್ವಿ. ಏನು? ನಾನು ಅವರಿಗೆ ಬೋಂಡಾ ಬಜ್ಜಿ ವ್ಯಾಪಾರ ಮಾಡು ಅಂತ ಹೇಳಿದ್ದೆ. ಬೋಂಡಾ ಬಜ್ಜಿ. ಬೋಂಡಾ ಬಜ್ಜಿ ಪ್ರಾಬ್ಲಮ್ ಏನ್ ಗೊತ್ತಾ? ಏನು? ಬೋಂಡಾ ಬಜ್ಜಿ ಎಣ್ಣೆ ಜೊತೆಯಲ್ಲಿದ್ರೆ ಚಂದ, ಆದ್ರೆ ಎಣ್ಣೆ ಒಳಗಿದ್ರೆ ಚೆನ್ನಾಗಿರ. ಏನ್ ಲಾಜಿಕ್ ಇದೆ? ಅದಕ್ಕೆ ಆಮೇಲೆ ಅದು ಇದು ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮುತ್ತಾತ ಮಾಡ್ತಿದ್ದ ವ್ಯಾಪಾರ ನಾಟಿಗಳಿಗೆ ಔಷಧಿ ಒಳ್ಳೇದು ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ಲಿಕ್ಕೆ ಹೋಗಿ ಈ ಪರಿಸ್ಥಿತಿ ಬಂದ್ಬಿಡ್ತು ನಮ್ಗೆ. ಅಲ್ಲ, ನಿಮ್ಮಿಬ್ರಲ್ಲಿ ಯಾವ ಮುತ್ತಾತನ ಗೊತ್ತಿತ್ತು ಈ ನಾಟಿ ಗುಳಿಗೆ ಮಾಡೋ ಅಂತ ವಿದ್ಯೆ? ನಮ್ಮಿಬ್ಬರು ತಾತನ್ಗೂ ಗೊತ್ತಿತ್ತು. ಸುಜಾ, ನನ್ ಕಾಂತಾನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಒಂದ್ಸಲ ನಮ್ ಮುತ್ತಾತ ಹಿಂಗೆ ಗುಳಿಗೆ ಮಾಡ್ತಾ ಇದ್ರು ಔಷಧಿಗಳು. ಏನ್ ಟೇಸ್ಟ್ ಇತ್ತು ಅಂದ್ರೆ ಜನ ಊಟ ಬಿಟ್ಬಿಟ್ಟು ಬರೀ ಔಷಧಿ ತಿನ್ನೋರು. ಕೊನೆಗೆ ಈ ಔಷಧಿ ತಿನ್ನೋ ಚಟ ಬಿಡ್ಸಕ್ಕಾಗಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಎಣ್ಣೆ ಚಟ ಶುರು ಮಾಡ್ತಿದ್ವಿ. ನಿಮ್ ಮುತ್ತಾತ ಕೊಡ್ತಾ ಇದ್ದು ಔಷಧಿ ಆ ಲೆವೆಲ್ ಟೇಸ್ಟ್ ಇರೋದು. ಭಾರಿ ಟೇಸ್ಟ್ ಇತ್ತು. ಯಜಮಾನ್ರೆ, ನೀವು ನಮ್ಮ ಮುತ್ತಾತನ ಕತೆ ಕೇಳ್ಬೇಕು. ಹೇಳಿ ಹೇಳಿ ಹೇಳಿ. ಅವ್ರ ಹತ್ರ ಔಷಧಿ ತಗೊಂಡ ಬ್ರಿಟಿಷ್ನವನೊಬ್ಬ ಕನ್ನಡ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ಟ. ಗುಳಿಗೆ ತಗೊಂಡು ರೇ, ಅದ್ ಯಾವ್ದು ಔಷಧಿ ಕೊಡ್ರಿ. ನಮ್ ಬೆಂಗಳೂರಲ್ಲಿ ಕನ್ನಡ ಬರಲ್ಲ ಅಂತ ಗಾಂಚಲಿ ಮಾಡೋರು ತುಂಬಾ ಜನ ಇದಾರೆ. ಅವ್ರಿಗೆಲ್ಲ ತಿನ್ನಿಸ್ಬಿಟ್ಟು ಕನ್ನಡ ಕಲ್ಸ್ಬಿಡೋಣ. ಅದು ವಿಷಯ ಇಷ್ಟ ಯಜಮಾನ್ರೆ. ಹೊಟ್ಟೆ ನೋವಿಗೆ ಅಂತ ಆ ಬ್ರಿಟಿಷ್ನವನು ನಮ್ಮ ತಾತನ ಹತ್ರ ಜನವರಿಯಿಂದ ಡಿಸೆಂಬರ್ ವರೆಗೆ ವರ್ಷ ಇಡೀ ಬಂದು ನಮ್ಮ ತಾತ ಮತ್ತೆ ಅವನು ಫ್ರೆಂಡ್ ಆಗಿ ಅವನು ಕನ್ನಡ ಕಲ್ತ್ಬಿಟ್ಟು. ಹೊಟ್ಟೆ ನೋವು ಸರಿ ಆಯ್ತಾ? ಅದು ಸರಿ ಹೋಗ್ಲಿಲ್ಲ ಮಾರ್ರೆ. ಅದು ನಿಮ್ಗೆಲ್ಲ ಅರ್ಥ ಆಗುದಿಲ್ಲ. ಹಾಗೆ ಔಷಧಿ ಕೊಟ್ಟ ಕೂಡ್ಲಿ ವಾಸಿ ಆದ್ರೆ ಮನೆ ನಡಿಬೇಕಲ್ಲ, ಕಮಾಯಿ. ಹೌದು ಅಲ್ರಿ, ಕಮಾಯಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಯಾರೋ ಒಬ್ಬ ಹೊಟ್ಟೆ ನೋವು ಅಂತ ಬಂದ್ರೆ ಗುಳಿಗೆ ಕೊಟ್ಬಿಟ್ಟು ವಾಸಿ ಮಾಡ್ಬೇಕಾಗಿರೋದು ವೈದ್ಯ ಧರ್ಮ. ನಮ್ಮ ಮುತ್ತಾತ ನಮ್ಮವರಿಗೆ ಸರಿಯಾಗಿ ಔಷಧಿ ಕೊಡ್ತಿದ್ರು, ಕೊಟ್ಟ ಕೂಡ್ಲೆ ವಾಸಿ ಆಗ್ತಿತ್ತು. ಆದ್ರೆ ಆ ಬ್ರಿಟಿಷ್ ಅವರಿಗೆ ವರ್ಷ ಇಡೀ ಕೊಡ್ತಾ ಇದ್ರು, ವಾಸಿ ಆಗ್ತಾನೆ ಇರ್ಲಿಲ್ಲ. ಅದ್ಯಾಕೆ ನಮ್ಮವ್ರಿಗೆ ಮಾತ್ರ ಕೊಡೋದು, ಬ್ರಿಟಿಷ್ ಅವ್ರಿಗೆ ವರ್ಷ ಇಡೀ? ಮತ್ತೆಂತ, ಅವ್ರು ಇಲ್ಲಿಂದ ಬಂದು ನಮ್ಮಲ್ಲಿ ರಾಜಭರ ಮಾಡಿ ಇಲ್ಲಿ ದೋಚಿಬಿಟ್ಟು ಹೋದ್ರೆ ನಾವು ಅವ್ರದ್ದು ಸ್ವಲ್ಪ ಆದ್ರೂ ದೋಚದ್ ಬೇಡ. ಈ ಲಾಜಿಕ್ ಚೆನ್ನಾಗಿದೆ. ಓಲಿ, ಏನ್ ನಿಮ್ ಕರ್ಮ ಇದು? ಯಾಕೆ ಈ ಗೆಟಪ್ ಹೆಂಗೆ? ಯಜಮಾನ್ರೆ, ವಿಷಯ ಹೇಳ್ತೀನಿ. ಯಾವನೊಬ್ಬ ನಮ್ಮ ಹತ್ರ ಬಂದಿದ್ದ, ಮೊಳಕೆ ಆಗಿದೆ ಅಂತ ಹೇಳ್ದ. ನಾನು ಅವನಿಗೆ ಏನಾದ್ರೂ ಔಷಧಿ ಕೊಡುವ ಅಂತ ಹೇಳಿ ಒಂದು ಬೇರು ಹುಡುಕ್ತಾ ಇದ್ದೆ ಯಜಮಾನ್ರೆ. ಸರಿ. ಅಷ್ಟ್ರಲ್ಲಿ ಜನ ಹೋಗಿ ಅವನನ್ನು ಕರೆದ್ಬಿಟ್ಟು, ಬಾ ಇಲ್ಲಿ, ಮೊಳಕೆ ಒಂದು ಸಮಸ್ಯೆ ಅಲ್ಲ, ಅದು ಶುಭ ಸೂಚಕ, ಅದು ತುಂಬಾ ಒಳ್ಳೇದು, ನೀನೊಂದು ಕೆಲಸ ಮಾಡು, ಆ ಮೊಳಕೆನ ಚೆನ್ನಾಗಿ ಆರೈಕೆ ಮಾಡು ಅಂತೇಳಿ 4 ಮುಷ್ಟಿ ಕೊಟ್ರು ಗೊಬ್ಬರ. 4 ಮುಷ್ಟಿ ಗೊಬ್ಬರ ಕೊಟ್ರ? ಹೌದು ಯಜಮಾನ್ರೆ. ಅವನು ತಗೊಂಡೋಗಿ ಹಾಕೊಂಡ್ಬಿಟ್ಟ. ಅದೇ ಸ್ಪೀಡ್ ಅಲ್ಲಿ ಬಂದು ನಮ್ಗೆ ಹಾಕ್ಬಿಟ್ಟು ಹೋದ ಯಜಮಾನ್ರೆ. ಏನ್ರಿ ಹಾಕಿದ್ರಿ? ಅಲ್ರಿ, ಯಾರಾದ್ರೂ ಮಣ್ಣು ಕೊಡ್ತಾರೇನ್ರಿ? ಅಲ್ಲ ಸುಜಾ, ಮೊಳಕೆ ಬರ್ಲಿಲ್ಲ ಅಂತ ನಾವೆಲ್ಲ ಎಷ್ಟು ಕಷ್ಟ ಪಡ್ತೀವಿ. ಇವನಿಗೆ ತಾನೇ ಮೊಳಕೆ ಬಂದಿದೆಯಲ್ಲ, ಅದಕ್ಕೆ ಗೊಬ್ಬರ ಕೊಟ್ಟೆ ಇನ್ನು ಚೆನ್ನಾಗಿ ಬೆಳೀಲಿ ಅಂತ. ಇವ್ರು ಹೇಳಿದ್ದು ಅವನಿಗೆ ಆ ಮೊಳಕೆ ಬಂದಿದ್ದಲ್ಲ, ಮತ್ತೆ ಈ ಮೊಳಕೆ ಬಂದಿದ್ದು. ಓ ಆಪ, ಏ ಅಂದರ್ ಕಿ ಬಾತೆ. ಇನ್ಮೇಲಾದ್ರೂ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಕೆಲ್ಸನ ಮುಂದುವರ್ಸ್ಕೊಂಡು ಹೋಗಿ.
ಮೊಳಕೆ ಅಂತ ಮಣ್ಣಾಕ್ತಾರಂತೆ. ಅಯ್ಯೋಪ್ಪ ನಾನ್ ಕೆಲ್ಸ ಮುಂದುವರ್ಸಲ್ಲ, ನನಗ್ ಭಯ ಆಯ್ತದಪ್ಪ. ಯಾಕ್ರಿ ಎದುರ್ಕೋತೀರಾ? ನಾನ್ ಹೇಳ್ಕೊತೀನಿ ಬಿಡ್ರಿ. ನೋಡ್ರಿ, ಯಾವ್ಯಾವ ರೋಗದವ್ರು ಬಂದ್ರೆ ಏನೇನ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ, ಅದೇ ಐಡಿಯಲ್ ಮಾಡ್ಬಿಡಿ. ಓಕೆ ಓಕೆ. ಅಲ್ಲ, ತಲೆಯಲ್ಲಿ ನನ್ನ ಹಾಗೆ ಕೂದಲು ಉದುರೋ ಸಮಸ್ಯೆ ಇದ್ದವನಿಗೆ ಏನ್ ಔಷಧಿ? ಕಣ್ಣು ಮಂಜಾಗೋ ಔಷಧಿ ಕೊಟ್ಬಿಡಿ. ಈಗ ಕಣ್ಣು ಮಂಜಾಗೋ ಔಷಧಿ ಕೊಟ್ಟಾಗ ಅವ್ನ ಕಣ್ಣು ಮಂಜಾಗತ್ತಲ್ವಾ, ತಲೆ ಮೇಲೆ ಕೂದಲು ಉದುರ್ತಾ ಇದೆಯಾ ಇಲ್ವಾ ಅವ್ನು ಕಾಣದೇ ಇಲ್ಲ. ಸಿಂಪಲ್, ಸಾಲ್ವ್ ಪ್ರಾಬ್ಲಮ್. ಸೂಪರ್ ಐಡಿಯಾ ಸುಜಾ. ಈಗ ಅಕಸ್ಮಾತ್ ಕೆಮ್ಮು ನಗಡಿ ಬಂದ್ರೆ ಅವಾಗ ಏನ್ ಔಷಧಿ ಕೊಡೋದು? ಲೂಸ್ ಮೋಷನ್ ಮಾತ್ರ ಕೊಟ್ಬಿಡಿ. ಲೂಸ್ ಮೋಷನ್ ಮಾತ್ರನಾ? ಅದ ಹೆಂಗೆ? ಯಾವ ಲೆವೆಲ್ಗೆ ಲೂಸ್ ಮೋಷನ್ ಮಾತ್ರೆ ಕೊಡ್ಬೇಕು ಅಂದ್ರೆ ಲೂಸ್ ಮೋಷನ್ ಕಂಟ್ರೋಲ್ಗೆ ಸಿಗ್ಬಾರ್ದು. ಆ ತರ ಮಾತ್ರೆ ಕೊಟ್ಟಾಗ ಅಂತ ಟೈಮಲ್ಲಿ ಅವನಿಗೆ ಒಂದ್ಸಲಿ ಅಂತ ಕೆಮ್ಮೋದಕ್ಕೂ ಯೋಚನೆ ಮಾಡ್ತಾನೆ. ಎಂತ ಐಡಿಯಾ ಸುಜಾ, ಸೂಪರ್. ಈಗ ತುರಿಕೆ ಕಾಯಿಲೆ ಬಂದ್ಬಿಡ್ತಪ್ಪ, ಅವಾಗ ಏನ್ ಮಾಡೋದು? ಆಗ ಅವ್ರಿಗೆ ವಿಟಮಿನ್ ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ನ ಯಥೇಚ್ಛವಾಗಿ ಕೊಡಿ. ಏನ್ ಅದರಿಂದ ಏನಾಯ್ತದೆ? ಅದರಿಂದ ಉಗುರು ಕೂದಲು ಎಲ್ಲ ಜಾಸ್ತಿ ಬೆಳ್ಕೊಳುತ್ತೆ. ಉಗುರು ಜಾಸ್ತಿ ಬೆಳ್ಕೊಂಡಾಗ ಕೆರ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಒಳ್ಳೆ ಐಡಿಯಾ. ಸೂಪರ್ ತಲೆ ನಿಂದು ಸುಜಾ, ಒಪ್ಕೋತೀನಿ. ಈಗ್ಲೇ ಹೋಗ್ಬಿಟ್ಟು ಎಲ್ಲ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಮತ್ತೆ ಬಿಸ್ನೆಸ್ ಶುರು ಮಾಡ್ತೀವಿ. ಎಲ್ಲರಿಗೂ ಟ್ರೀಟ್ಮೆಂಟ್. ತುರ್ಕೆಗೆ ಔಷಧಿ ಇದೆ, ತುರ್ಕೆಗೆ ಔಷಧಿ ಇದೆ, ಬಾಲ್ದೈಡ್ಗೆ ಔಷಧಿ ಇದೆ, ಕೆಮ್ಮುಳಿಗೆ ಔಷಧಿ ಇದೆ. ಈಗ ಕ್ರ್ಯಾಕು ಅಂದ್ರೆ ಇವಾಗ ರೆಮೋ ಕ್ರ್ಯಾಕ್ ಅಂದ್ರೆ ಏನ್ ಅನ್ಸುತ್ತೆ? ನಾರ್ಮಲ್, ಎಲ್ರು ನನ್ ಕರೆಯೋದೇ ಹೆಂಗೆ ಅನ್ಸುತ್ತೆ ಅಲ್ವಾ? ಏನ್ರಿ ಇದು ರೆಮೋ ಅಲ್ವಾ? ಇವಾಗೆಲ್ಲ ಕ್ರ್ಯಾಕು ಅಂತಂದ್ರೆ ಏನು? ರೆಮೋಗ್ ಏನು ಅನ್ಸಲ್ಲ. ಹಿಂಗ್ ನಡ್ಕೊಂಡು ಹೋಗ್ತಾರೆ, ಕ್ರ್ಯಾಕು ಅಂದ್ರೆ ಏನು ಅಂತಾರೆ. ಅದೇ ಯಾರು ಕ್ರ್ಯಾಕು ಏನೋ ಕ್ರ್ಯಾಕ್ ಅಂತ್ಯಾ, ಈ ತರ ಎಲ್ಲ ಎಮೋಷನ್ಸ್ ಇದ್ವಿ. ಆದ್ರೆ ಒಂದು ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಕ್ರ್ಯಾಕ್ ಆಗಿದ್ರೆ ಹೆಂಗಿರುತ್ತೆ? ಇದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಪಿಕ್ಚರ್ ರಿಲೀಸ್ ಆಗಿದೆ. ಆ ಪಿಕ್ಚರ್ ಹೆಸರೇ ಕ್ರ್ಯಾಕ್. ಸೊ ಇವತ್ತು ಕ್ರ್ಯಾಕ್ ಚಿತ್ರತಂಡದವರು ನಮ್ಮ ಮಜಾ ಟಾಕೀಸ್ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಮರಿ ಟೈಗರ್ ವಿನೋದ್ ಪ್ರಭಾಕರ್, ಆಕಾಂಕ್ಷಾ, ಮ್ಯೂಸಿಕ್ ಡೈರೆಕ್ಟರ್ ಶಮಿತಾ ಮಲ್ನಾಡ್, ಡೈರೆಕ್ಟರ್ ರಾಮ್ ನಾರಾಯಣ್. ಈಗ ಏನೋ ಒಂದು ನಿಮಿಷ, ಇದು ಇದೇನಪ್ಪ ಸ್ಟೆಪ್? ಇದು ಕ್ರ್ಯಾಕು. ಈ ಸ್ಟೆಪ್ ಯಾವ್ದು ಹೇಳಿ? ಬ್ಯಾಕು ಹಾಕು. ಇವಾಗ ಇದೇ ಸಾಂಗ್ಗೆ ರಾಮ್ ನಾರಾಯಣ್ ಸ್ಟೆಪ್ ಮಾಡ್ತಾರೆ. ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಕ್ರ್ಯಾಕ್ ಟೀಮ್ನವರು ಬಂದಿದ್ದೀರಾ, ಬಹಳ ಸಂತೋಷ. ಹೇಳಿ ಕ್ರ್ಯಾಕ್ ಡೈರೆಕ್ಟ್ರೆ. ಕ್ರ್ಯಾಕ್ ಸಿನಿಮಾ ಡೈರೆಕ್ಟರ್ ಸರ್. ಹೇಳಿ ಸರ್. ರಾಮ್ ಸರ್, ನಿಮ್ಮ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗಿದೆ, ಒಂದು ಡಿಫ್ರೆಂಟ್ ಅಟೆಂಪ್ಟ್. ಈ ಟೈಟ್ಲ್ ಯಾಕೆ ಸರ್ ಕ್ರ್ಯಾಕ್ ಅಂತ ಇಟ್ರಿ? ಸರ್, ಸಿನಿಮಾ ಹೀರೋ ಕ್ಯಾರೆಕ್ಟರೇಷನ್ ಆ ಥರದೊಂದು ಕ್ರ್ಯಾಕ್ ಮೆಂಟಾಲಿಟಿ. ಒಂದು ಪೊಲೀಸ್ ಆಫೀಸರ್, ಒಂದು ಇನ್ವೆಸ್ಟಿಗೇಷನ್ ಆಫೀಸರ್. ಸೊ ಇನ್ವೆಸ್ಟಿಗೇಷನ್ ಮಾಡೋ ಸ್ಟೈಲ್ ಕ್ರ್ಯಾಕ್ ಅಂದ್ರೆ ಒಂದು ರೆಗ್ಯುಲರ್ ಫಾರ್ಮೆಟ್ ಅಲ್ಲಿ ಇರಲ್ಲ. ಎಲ್ಲರೂ ಹೋಗೋ ರೂಟ್ ಅಲ್ಲಿ ಅವ್ನು ಇರಲ್ಲ, ಅವನದೇ ಸಪರೇಟ್ ಟ್ರ್ಯಾಕ್. ಸೊ ಆ ಟ್ರ್ಯಾಕ್ ಅಲ್ಲಿ ಹೋಗೋದ್ರಿಂದ ಟ್ರ್ಯಾಕ್ ಅಂತ ಇಡ್ಬೋದಾಗಿತ್ತಲ್ಲ, ಕ್ರ್ಯಾಕ್ ಅಂತ ಯಾಕೆ? ಟ್ರ್ಯಾಕ್ ಅಂದ್ರೆ ಅದು ಟ್ರ್ಯಾಕ್ ಆಗುತ್ತೆ, ಹೌದು. ಕ್ರ್ಯಾಕ್ ಅಂದ್ರೆ ಇವ್ರು ಆಗ್ತಾರೆ. ಸರ್, ಇವಾಗ ನಾನು ಒಬ್ನೇ ಅಲ್ಲ, ಇಡೀ ಕರ್ನಾಟಕನೇ ಅವ್ರನ್ನ ಕ್ರ್ಯಾಕ್ ಅಂತ ಇದೆ ಸರ್. ಎಲ್ಲರೂ ಹಾಕೊಟ್ಟಂಗೇನ ಇವಾಗ ನಾನು ಹಂಗೆ ಕರೀತಾ ಇದಾರೆ ಎಲ್ರು. ನನ್ನ ಟೈಸನ್ ಮಾಡಿದಾಗ ಟೈಸನ್ ಅಂದ್ರು, ಇವಾಗ ನೋಡು ಕ್ರಾಕ್ ಹೋಗ್ತಾವ ನೋಡು. ಓಕೆ, ಕ್ರ್ಯಾಕ್ ಪಿಕ್ಚರ್ ಅಲ್ಲಿ ತಮಗೆ ತುಂಬಾ ಇಷ್ಟ ಆಗಿದ್ದು ಏನು ಮಿಸ್ಟರ್ ವಿನೋದ್ ಪ್ರಭಾಕರ್ ಅವರೇ? ಮೊದಲನೇದಾಗಿ ನನಗೆ ಐ ಲವ್ ಟು ಪ್ಲೇ ಕಾಪ್ ಕ್ಯಾರೆಕ್ಟರ್. ನಾನು ತುಂಬಾ ಕಂಫರ್ಟಬಲ್ ಆಗಿ, ಅಂದ್ರೆ ನನ್ನವರ ಕಾಂಬಿನೇಷನ್ ರಾಮ್ ನಾರಾಯಣ್ ಸರ್ ಅಂಡ್ ಬಿಫೋರ್ ಟೈಸನ್ ಇಟ್ ಆಗಿತ್ತು. ಅಂಡ್ ಸೊ ಸೇಮ್ ಕಾಂಬಿನೇಷನ್ ಇಂದ ನೆಕ್ಸ್ಟ್ ಸಿನಿಮಾ ಬರೋದ್ರಿಂದ, ಅಂಡ್ ಅಫ್ಕೋರ್ಸ್ ಈ ಸಿನಿಮಾ ಆದ್ಮೇಲೆ ಇವಾಗ ಎಲ್ಲ ಯಾರು ನೋಡಿದಾರಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀರಾ ಅಂದ್ರು. ಸೊ ಒಬ್ಬ ಆಕ್ಟರ್ ಆಗಿ ಗುರುತಿಸ್ಕೊಂಡಿದ್ದೀನಿ. ಸೊ ಐ ರಿಯಲಿ ಲವ್ ಪೀಪಲ್ ಕಾಲಿಂಗ್ ಮೀ ಆಸ್ ಅನ್ ಗುಡ್ ಆಕ್ಟರ್. ಓಕೆ, ಈ ಸಿನಿಮಾದಲ್ಲಿ ಸ್ಟಂಟ್ಸ್ ಎಲ್ಲ ನೀವೇ ಕಂಪೋಸ್ ಮಾಡಿದ್ರಾ ಹಿಂಗೆ? ಇಲ್ಲ ಕಂಪೋಸ್ ಅಲ್ಲ, ಬಟ್ ಐಡಿಯಾಸ್ ಕೊಡ್ತೀನಿ. ಬಟ್ ಇದುವರೆಗೂ ಲೈಕ್ ಈಗ ನೆಕ್ಸ್ಟ್ ಇವಾಗ ಕ್ರ್ಯಾಕ್ ವರ್ಗು ಐ ಹವ್ ನಾಟ್ ಯೂಸ್ಡ್ ಅ ಸಿಂಗಲ್ ಟ್ಯೂಬ್ ಇಲ್ಲವರೆಗೂ. ಸೊ ಹಾಗಾಗಿ ಏನೋ ನನ್ನ ಸ್ಟಂಟ್ಸ್ ನಾನೇ ಖುದ್ದಾಗಿ ಮಾಡ್ತೀನಿ. ಅಂಡ್ ಹೇರ್ ಸ್ಟೈಲ್ ಎಲ್ಲ ನೋಡ್ತಾ ಇದ್ದೀರಾ ಹಂಗೆ? ಇದು ಒಳ್ಳೆ ಕಥೆ ಆಯ್ತಲ್ಲಪ್ಪ, ಆರ್ಟಿಸ್ಟ್ ಇರೋದೇ ನೋಡಕ್ಕೆ ಅಲ್ವಾ? ಇವಾಗ ಅವ್ರ ಹೇರ್ ಸ್ಟೈಲ್ ನೋಡಕ್ಕಾಗುತ್ತಾ? ನೋಡ್ಬೋದು, ಇಲ್ಲಿಂದಾನೆ ಕ್ಲಿಯರ್ ಹೊಡಿತಾ ಇದೆ. ನನ್ನನ್ನ ನೋಡೋರು ಸುಮಾರು ಜನ ನಮ್ಮ ತಂದೆಯವರ ಅಭಿಮಾನಿಗಳು ಕನ್ವರ್ಟ್ ಆಗಿರೋದು ನನಗೆ. ಸೊ ಅವರನ್ನ ಒಂದು ಆಕ್ಷನ್ ನೀವು ಹೀರೋ ಇಮೇಜ್ ಇದೆಯಲ್ಲ, ಸೊ ಅದನ್ನ ನಾನು ಹಂಗೆ ಕ್ಯಾರಿ ಮಾಡ್ತಾ ಇದ್ದೀನಿ ಲೆಗಸಿನ. ಅಬ್ಸಲ್ಯೂಟ್ಲಿ. ಇವಾಗ ಶಮಿತಾ ಇಸ್ ನೋನ್ ಫಾರ್ ಮೆಲೋಡಿ. ಓಕೆ, ಈ ತರ ಒಂದು ಆಕ್ಷನ್ ಪಿಕ್ಚರ್ಗೆ
ಮ್ಯೂಸಿಕ್ ಮಾಡ್ಬೇಕು ಅಂದಾಗ ವಾಟ್ ವೇರ್ ಯರ್ ಚಾಲೆಂಜಸ್ ಬೇಬಿ? ಡೆಫಿನೆಟ್ಲಿ ಚಾಲೆಂಜ್ ಇತ್ತು. ಬಟ್ ಫಸ್ಟೇ ರಾಮನಾರಾಯಣ್ ಅವರು ಅವ್ರ ಸ್ಟೋರಿನಲ್ಲಿ ಮತ್ತೆ ಸಾಂಗ್ಸ್ ಹೇಗಿರ್ಬೇಕು ಅನ್ನೋದ್ರಲ್ಲಿ ತುಂಬಾ ಅವ್ರು ಪಕ್ಕಾ ಇದ್ರು, ಯಾವ ತರ ಸಾಂಗ್ಸ್ ಬೇಕು ಅನ್ನೋದನ್ನು ತಾವೇನ್ ಮಾಡಿಲ್ಲ, ಎಲ್ಲ ಅವರೇ ಮಾಡಿದ್ದ. ಅವರ ಮಾರ್ಗದರ್ಶನದಲ್ಲಿ ಡೆಫಿನೆಟ್ಲಿ. ಬಟ್ ಒಂದ್ ಮೆಲಡಿ ಅಂತ ಹೇಳಿದ್ರು, ಅವಾಗೇನ್ ನನ್ಗೆ ಆಶ್ಚರ್ಯ ಅನ್ನಿಸ್ಲಿಲ್ಲ. ಮಹಿಳೆ ಅಂದ್ಕೂಡ್ಲೆ ಒಂದು ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಮೆಲಡಿ ಕೊಡ್ತಾರೆ. ಬಟ್ ಟಪಾಂಗುಚಿ ಸಾಂಗ್ ಕೊಟ್ಟಾಗ ನಿಜವಾಗ್ಲೂ ಖುಷಿ ಆಗೋಯ್ತು ನನ್ಗೆ. ಸಾರ್ ಥ್ಯಾಂಕ್ಸ್ ಸರ್ ಅಂತ. ಅದಕ್ಕೆ ನಾನು ತುಂಬಾ ಖುಷಿ ಪಟ್ಟೆ. ಸೊ ಡಿಫ್ರೆಂಟ್ ಆಗಿ ಎರಡು ಬೇರೆ ಬೇರೆ ತರ ಮಾಡೋದಕ್ಕೆ ಕೊಟ್ರು. ನಾನು ಜನ ಎಲ್ರು ಆಚೆ ಬಂದಾಗ ಟಪಾಂಗುಚಿ ಶಮಿತಾ ಅಂತವ್ರೆ ಈಗ. ಹೌದಾ? ವಾವ್. ಹಾ, ತಾವು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಕೂತಿದ್ರೆ ಗೊತ್ತಾಗಿಲ್ಲ. ನಿಮಿಷ ಇರ್ಬರೋದು ವಿಚಾರಿಸ್ಕೊತಾರೆ. ಓಕೆ, ನಾವು ಮೊದಲನೇ ಬಾರಿ ಮಜಾ ಟಾಕೀಸ್ಗೆ ಬಂದಿದ್ದೀರಾ. ಹೌದು. ಏನಕ್ಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ ಹೇಳಿ ಸ್ವಲ್ಪ. ಬಿಕಾಸ್ ನಾನು ಪ್ರಿಪೇರ್ ಆಗ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಪ್ರಮೋಷನ್ ಅಂತ ಸ್ಟಾರ್ಟ್ ಆಗಿದ ತಕ್ಷಣ ಇಂದ ನಾನು ರಾಮ್ ಸರ್ ಯಾವಾಗ್ಲೂ ಕೇಳ್ತಿದ್ದೆ, ಸರ್ ನಾವು ಮಜಾ ಟಾಕೀಸ್ಗೆ ಯಾವಾಗ ಹೋಗ್ತಾ ಇದೀವಿ? ಬಿಕಾಸ್ ಆನೆಸ್ಟ್ಲಿ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಶೋ. ನಾನು ತುಂಬಾ ದಿನದಿಂದ ಬರ್ಬೇಕು ಅನ್ಕೋತಾ ಇದ್ದೆ. ಸೊ ಥ್ಯಾಂಕ್ ಯು ಕರ್ಕೊಂಡ್ ಬಂದಿದ್ದಕ್ಕೆ. ಅಂಡ್ ಥ್ಯಾಂಕ್ ಯು ಫಾರ್ ಲೆಟಿಂಗ್ ಮೀ ಇನ್. ಕ್ರ್ಯಾಕ್ ಹೀರೋಯಿನ್ ಪ್ರಮೋಷನ್ಗೆ ಕರೆದಾಗ ಇಲ್ಲ ಒಂದ್ ನಿಮಿಷ ಲಾಸ್ಟ್ ಟೈಮ್ ಬೇರೆ ಶೋಗ್ ಹೋಗಿದ್ರಲ್ಲ, ಇದೇ ಡೈಲಾಗ್ ಹೇಳಿದ್ರು. ಫುಲ್ ಖುಷಿ ಆಗ್ಬಿಟ್ಟೆ ನಿಜ ಅನ್ಕೊಂಡು. ಇಲ್ಲ ಅದ್ ನಿಜ. ಬೇರೆ ಯಾವ್ದೋ ಪ್ರಮೋಷನ್ ಹೋಗಿದ್ವಿ, ಸೇಮ್ ಡೈಲಾಗ್. ಇಲ್ಲ ಸರ್, ಇಲ್ಲ ಪ್ರಮೋಷನ್ ಕರೆದಾಗೆಲ್ಲ ಯಾವ್ದೋ ಒಂದು ನೈಟಿ ಡ್ರೆಸ್ ಹಾಕೊಂಡ್ ಬಂದ್ಬಿಡ್ತಾ ಇದ್ರು. ಏನ್ ಮೇಡಮ್ ಹಿಂಗ್ ಬಂದಿದ್ದೀರಾ ಪ್ರಮೋಷನ್ಗೆ ನೈಟಿ ಎಲ್ಲ ಹಾಕೊಂಡು ಅಂದ್ರೆ, ಏನ್ ಬಿಡಿ ಸರ್ ಇದೇನು ಮಜಾ ಟಾಕೀಸ್ ಅಂತ. ಏನ್ ಮಜಾ ಟಾಕೀಸ್ ಸರ್? ಮಜಾ ಟಾಕೀಸ್ ಒಂದೇ ಪ್ರಮೋಷನ್ ಆಗಿ ಅಂದ್ರೆ ಪ್ರಮೋಷನ್. ನಾನು ಅಲ್ಲೇ ಗ್ಲಾಮರ್ ಆಗಿ ಬರೋದು ಅಂದ್ರೆ. ಇವತ್ತು ನೋಡಿ ನಮ್ ಶೂಟಿಂಗ್ ಸೆಟ್ ಅಲ್ಲಿ ಹೆಂಗ್ ಕಾಣಿಸ್ತಾರೋ ಹಂಗ್ ಕಾಣಿಸ್ತಾವ್ರು. ಇಲ್ಲ ಅದಕ್ಕಿಂತ ಬೆಟರ್ ಕಾಣಿಸ್ತಾ ಇದೆ. ಹಿಂಗೆ ಅಂದಿದ್ರೆ ನಾವು ನಮ್ ಸೆಟ್ ಅಲ್ಲೇ ಶೂಟಿಂಗ್ ಮಾಡ್ಬಿಡೋದಾಗಿತ್ತಲ್ಲ. ಅವಾಗ ಶೂಟಿಂಗ್ ಆಗ್ತಾ ಇರಲಿಲ್ಲ ಬಿಡು. ಅವ್ರು ಮಜಾ ಟಾಕೀಸ್ ಆಗ್ತಿರ್ಲಿಲ್ಲ. ಆಕಾಂಕ್ಷಾಗೆ ಸರಿ ಫಸ್ಟ್ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಳ್ಕಂತ ಹೆಂಗಿತ್ತು ಅಂತ. ನೀವ್ ಈ ತರ ಕ್ವಶನ್ ಕೇಳ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಿಕಾಸ್ ನಾರ್ಮಲಿ ನಿಮ್ ಡೈಲಾಗ್ ಏನಂದ್ರೆ, ಈ ಪಿಕ್ಚರ್ ಅಲ್ಲಿ ನೀವೇನ್ ದಬಾ ಹಾಕಿದೀರಾ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅಲ್ಲ, ದಬಾಕಿರೋದು ಎಲ್ಲರೂ ನೋಡ್ಬಿಟ್ಟಿದ್ದಾರೆ. ಇವಾಗ ದಬಾಕಕ್ ಮುಂಚೆ ಹೆಂಗೆ ಏನ್ ಅನ್ನಿಸ್ತು, ಏನ್ ಕತೆ ಅಂತ ಕೇಳ್ತಾ ಇದ್ವಿ. ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ಕ್ರಿಪ್ಟ್ ಮಾಡಿದ್ಮೇಲೆ ಐ ಥಿಂಕ್ ಸರ್ ನನ್ಗೆ 3 ಸಲ ಸಾರಿ ಅವ್ರದ್ದು ಆಮೇಲೆ ಆಕ್ಸೆಂಟ್ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಅದನ್ನ ಒಂದ್ಸಲ ಕೇಳಿ. ಒಂದ್ಸಲಿ ಹೇಳಿ ನೀವು. 3 ಸಲ ಬೇಡ. ಒಂದ್ಸಲಿ ಇಲ್ಲ 3 ಸಲ ಆಡಿಷನ್ ಮಾಡಿದ್ರು. ಸೊ ಫೈನಲಿ ಅವ್ರು ಕನ್ವಿನ್ಸ್ ಆದ್ಮೇಲೆ ಈ ಕ್ಯಾರೆಕ್ಟರ್ ನಿಮ್ಗೆ ಮೇಡಮ್ ನೀವ್ ಮಾಡಿ ಅಂತ ಪರ್ಮಿಷನ್ ಕೊಟ್ಟಿದ್ದು. ಇದು ಏನದು ದೆವ್ವದ ಕತೆ ಹೇಳೋರು ತುಂಬಾ ಇಷ್ಟ ಅಂತಲ್ಲ, ಯಾಕೆ? ನನ್ಗೆ ಆಕ್ಚುಲಿ ಹಾರರು, ದೆವ್ವ, ಆಫ್ಟರ್ ಲೈಫ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ನನ್ಗೆ ಸೆಟ್ ಅಲ್ಲಿ ಏನ್ ಹ್ಯಾಬಿಟ್ ಇತ್ತು ಮುಂಚೆ ಅಂದ್ರೆ, ನಂಗೆ ಮೇಕಪ್ ಮಾಡ್ಬೇಕು, ಹೇರ್ ಸ್ಟೈಲ್ ಮಾಡ್ಬೇಕು ಅಂದ್ರೆ ಏನ್ ಹೇಳ್ತಿದ್ದೆ, ಅಣ್ಣ ಪ್ಲೀಸ್ ನಂಗೆ ಒಂದು ದೆವ್ವದ ಕತೆ ಹೇಳಿ, ಪ್ಲೀಸ್ ದೆವ್ವದ ಕತೆ ಇಲ್ಲಿ ನಿಮ್ಮ ಹೇಳಿಲ್ಲ ಅಂದ್ರೆ ನಾನು ಶೂಟಿಂಗ್ ಮಾಡಲ್ಲ ಅಂತ. ಸೊ ಒಂದಿನ ಏನಾಯ್ತು ಅಂದ್ರೆ, ನಮ್ಮ ಅಸಿಸ್ಟೆಂಟ್ಸು, ಮೇಕಪ್, ಹೇರ್ ಸ್ಟೈಲು ಎಲ್ಲರೂ ಸೇರ್ಕೊಂಡು ಪ್ಯಾಕಪ್ ಆಯ್ತು, ಕೂತಿದೀನಿ. ಒಬ್ಬ ಅಸಿಸ್ಟೆಂಟ್ ಬಂದ್ಬಿಟ್ಟು, ಮೇಡಮ್ ನಾನು ನಿಮ್ ಕತೆ ಹೇಳ್ಬೋದಾ? ಸರಿ, ನಾನು ಫುಲ್ ಎಕ್ಸೈಟೆಡ್ ಆಗಿ ಕತೆ ಹೇಳ್ತಾರೆ ಅಂತ ಕೂತಿದ್ದೀನಿ. ಒಬ್ರು ಬಂದ್ರು, ಇಬ್ರು ಬಂದ್ರು, 3 ಜನ ಬಂದ್ರು, ಎಲ್ಲರೂ ಒಟ್ಟಿಗೆ ಕತೆ ಹೇಳ್ತಿದ್ದಾರೆ. ನಾನು ಇಲ್ಲಿ ಕೇಳ್ಬೇಕಾ ಗೊತ್ತಾಗ್ತಿಲ್ಲ. ದಟ್ ಇಸ್ ದ ಲಾಸ್ಟ್ ಡೇ ಐ ಥಿಂಕ್. ಅವತ್ತಿಂದ ಸೆಟ್ ಅಲ್ಲಿ ಯಾರಿಗೂ ದೆವ್ವ ಕತೆ ಹೇಳಿ ಅಂತ ಕೇಳಲ್ಲ. ಇದ್ಯಾವ ತರ ಶೋಕಿ ಇದು? ದೆವ್ವದ ಕತೆ ಕೇಳಿದ್ರೆ ಖುಷಿ ಆಗುತ್ತೆ. ನನಗೆ ಇಂಟ್ರೆಸ್ಟ್ ಜಾಸ್ತಿ. ಅದಲ್ಲ ಓ, ವಾಟ್ ಇಸ್ ದಟ್? ಯಾವ್ದಾದ್ರು ದೆವ್ವದ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಕೇಳಿದ್ರೆ ಆಗತ್ತೇನೋ ಅಂತ ಮೈ ಮೇಲೆ ಇದೆ ಎರಡು. ಏನೋ ಆಗಿಲ್ಲ. ಆಲ್ರೆಡಿ 2 ದೆವ್ವ ಇದೆಯಾ? ಅವ್ರು ನಂಬೇಡಿ, ಅವ್ರು ಜೋಕ್ ಮಾಡ್ತಾರೆ ತುಂಬಾ. ಇನ್ನೊಂದ್ ಮ್ಯಾಟ್ರ್ ಗೊತ್ತಾ? ನಮ್ ಸೆಟ್ ಅಲ್ಲಿ ಒಂದ್ ದೆವ್ವ ಇದೆ ಗೊತ್ತಾ? ರಿಯಲಿ? ಹಾ, ಕಮ್ ಆನ್. ಇಲ್ಲ ಲಾಸ್ಟ್ ಟೈಮ್ ಬಂದಾಗ ಇತ್ತು ಒಂದು. ಅದು No. ಮರಿ ಹಾಕಿದ್ಯಾ ಈಗ? ಯು ಹ್ಯಾವ್ ಆಲ್ ಗುಡ್ ಲುಕಿಂಗ್ ಪೀಪಲ್. ಹಾ, ವೆರಿ ದ ಮೋಸ್ಟ್ ಸ್ಮಾರ್ಟೆಸ್ಟ್ ಪರ್ಸನ್ ವಿ ಕಾಲ್ ಪ್ರೀತಿಯಿಂದ ಮೋಹನ್. ಏನ್ ಚೆನ್ನಾಗಿ ಕೀಬೋರ್ಡ್ ಪ್ಲೇ ಮಾಡೋದ್ ಗೊತ್ತ ನೋಡಿ. ದೇ ಆರ್ ಆಲ್ ಕ್ಯೂಟಿ ಪೈಸ್. ಆಲ್ ಕ್ಯೂಟ್ ಪೀಪಲ್. ಪಾಪ ಕ್ಯೂಟ್ ಪೀಪಲ್ ಅಂತೆ. ಅದೇ ಕ್ಯೂಟಿ ಪೈಸ್. ಓ ಕ್ಯೂಟಿ ಪೈ ಬೇರೆ. ಪೈ ಕ್ಯೂಟಿ ಪೈ. ಕ್ಯೂಟಿ ಪೈ. ಅಲ್ಲೇ ಫುಲ್ ಖುಷಿ ಮೋಹನ್. ಹಂಗೆ ಅಲ್ಲಿಂದ ಒಂದು ಬೈಕ್ ಕೊಡ ಮೇಲೆ. ಒಂದೇ ಒಂದು ಮಾತಿಲ್ಲ, ಎಲ್ಲೂ ಭೇಟಿಯಾಗಿಲ್ಲ, ಆದರೂ ನಿಂಗೆ ನಾ ಶರಣಾಗೋದೆ. ಆದೆ ನೀರಾದೆ. ಮುಟ್ ಕೊಡ್ತಾ ಇರೋದು ಏನು? ಅದೇ ಫೈನಾನ್ಸ್ ಕೊಡ್ತಾಳಲ್ಲಿ ಜೇಬ್ ಹಾಕೊಂಡ್ರಿ. ಚೂರು ಮಾತಾಡಮ್ಮ ಒಂಚೂರು ಪ್ರೀತಿಯಿಂದ ಪಾಪ ನಮ್ಮ ಕ್ಯೂಟಿ ಪೈ ಹತ್ರ. ಹೇಗಿದ್ದೀರಾ ಮನೇಲಿ? ಗಂಡ ಮಕ್ಳು ಹೆಂಗಿದ್ದಾರೆ? ಗಂಡ ಮಕ್ಕಳು ಹೆಂಡತಿ ಮಕ್ಳು ಏನ್ ಗಂಡ ಮಕ್ಕಳು?
ನಿಮ್ಗೆ ಗಂಡ ಬೇರೆ ಇದಾರ? ಯಾರು ಕೇಳಿ ಅವ್ರ ಅವರು ಇವರು ಆರಾಮ್ ಅವರೇ ಇವರು. ಆರಾಮ್. ಒಂದ್ ವರ್ಡ್ ಆನ್ಸರ್. ಆರಾಮಿದ್ದಾರೆ. ಚೂ ಪ್ರೀತಿಯಿಂದ ಮತ್ತೆ ನೀವ್ ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬಾ ಸುಂದರವಾಗಿ ಲವ್ ಫುಲ್. ನೀವು ತುಂಬಾ ಸುಂದರವಾಗಿ ಜೋರ ಮಾತಾಡ್ರಿ. ಥ್ಯಾಂಕ್ ಯು. ಯೇ ಮೆಲೋಡಿ ಬೇಡ. ಕಾಂಪ್ಲಿಮೆಂಟ್. ಯೇ ಥ್ಯಾಂಕ್ ಯು. ನೀವು ತುಂಬಾ ಸುಂದರವಾಗಿ ಕಾಣ್ತಿದ್ದೀರಾ. ದುಃಖದಿಂದ ಹೇಳ್ದಂಗಿತ್ತು ಅದು. ಆಕ್ಚುಲಿ ತುಂಬಾ ದುಃಖದಿಂದ ಹೇಳ್ದಂಗಿತ್ತು ಅವರು. ಇಷ್ಟೊಂದು ಗಾಬರಿ ಏನು ಗೊತ್ತಾ? ಪಕ್ಕದಲ್ಲಿ ಮಗ ಕೂತವನಲ್ಲಿ, ಸ್ವಂತ ಮಗ. ಇದು ಪಾದ. ಹಾ, ಸುಳ್ಳು ಹೇಳ್ತಿದ್ದೀರಾ ಸರ್? ಬಾಡಿಗೆಗೆ ಯಾರಾದ್ರು ಇದಾರ ಸರ್? ಯಾಕೋ ಕಾಂಟ್ರವರ್ಸಿ ಶುರು ಮಾಡ್ತಾರೆ. ಅಲ್ಲ ಅದು ಅವ್ರನ್ನ ನೋಡಿ ಯಾಕೆ ಫಾದರ್ ಅಂತ ಶಾಕ್ ಆಗ್ತಾರೆ. ಯಾಕೆ ಅವ್ರ ಫಾದರ್ ಆಗ್ಬಾರ್ದಾ? ಹಾ, ಆಗ್ಬಾರ್ದಾ? ಬಟ್ ಸೀರಿಯಸ್ಲಿ ಫ್ಯಾಮಿಲಿನೆಲ್ಲ ಹಾಕೊಂಡ್ ಮಾಡ್ತೀರಾ ಶೋನ? ಶೋನ ಶೋ 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 ಶೋ. ಹೌದಮ್ಮ, ನಮ್ದಿರೋದೇ ಫ್ಯಾಮಿಲಿ ಶೋ. ಅದಕ್ಕೆ ಫ್ಯಾಮಿಲಿನ ಹಾಕೊಂಡ್ಬಿಡಿದ್ರು. ಹಾ, ಅವ್ರಪ್ಪ ಬಂದಿಲ್ಲ ಆಕ್ಚುಲಿ. ಅವ್ರಪ್ಪ ಆಕ್ಚುಲಿ ಬರೋದು ಗಿಟಾರ್. ಅವ್ರು ಹಾಕೊಂಡ್ಬಿಡಿದಿರಾ? ಹಾ, ಅವ್ರ ಫ್ಯಾಮಿಲಿ ಪ್ಯಾಕೇಜ್ ಅಲ್ಲೇ ಬರೋದಾರ ಎಲ್ಲರೂ. ಏನು ಹೆಲ್ಪ್ ಬೇಡ, ನಿನ್ ಪಾಡಿಗೆ ನೀನ್ ಹೋಗು. ಅಲ್ಲ ಕಣ, ಮಗ ತುಂಬಾ ಬೆವರು ಇಳಿತಾ ಇದೆ, ಎದುರ್ಕೊಂಡು ಅಂತ ನಡ್ತಾ ಇದೆಯಾ. ನೀನೇನ್ ಬಂದ್ ನನಗೆ ಹೆಲ್ಪ್ ಮಾಡ್ತೀಯಾ? ನಾನ್ ಮಾಡಲ್ಲಪ್ಪ, ನನಗೆ ನೀನ್ ಹೆಲ್ಪ್ ಮಾಡು ಅಂತ ಇಂಗ್ಲಿಷ್ ನಲ್ಲಿ ಕೇಳ್ತಾ ಇದೀನಿ ಬಾವ. ಕಾಪಾಡು ಬಾವ. ಕ್ಯಾನ್ ಐ ಹೆಲ್ಪ್ ಯು ಬಾವ? ಅಲ್ಲ, ಕ್ಯಾನ್ ಯು ಹೆಲ್ಪ್ ಮಿ ಬಾವ ಅಂತ ಕೇಳ್ಬೇಕು. ಕರ್ಮ. ಸರಿ, ಬೈಲಿ ಫಸ್ಟ್ ನಿನ್ ಏನ್ ಆಪತ್ ಬಂದ್ ಚಾಪೆ ಸುತ್ಕೊಂಡು ಹೋಯ್ತಾ ಇದೆ ಅದನ್ನ ಹೇಳು. ಸುತ್ತುತ್ತಾ ಇರೋದು ಚಾಪೆ ಅಲ್ಲ ಬಾವ, ಮತ್ತೆ ಚಾವಟಿ. ಅಂದ್ರೆ ರಾಣಿ ನನ್ನ ಹಿಡ್ಕೊಂಡು ಬಡ್ದಾಕಕ್ ಬತ್ತಾಳೆ ಬಾವ. ರಾಣಿನ? ಯಾವ ರಾಣಿ? ಇರ್ಬೇಕು. ಅಲ್ಲ ಕಣ, ರಾಣಿ ನಿನ್ಗೆ ಹುಡ್ಕೊಂಡ್ ಬಂದು ಬಡ್ದಾಕೋತಾರದ್ ನೀನೇನ್ ಮಾಡ್ದೆ? ಅವಳ ಪರ್ಸಲ್ ಏನಾದ್ರು ದುಡ್ಡು ಕದ್ಯಾ? ಇಲ್ಲಪ್ಪ, ಮೊನ್ನೆ ನಿನ್ ಪ್ಯಾಂಟ್ ಅಲ್ಲಿ ಕತ್ತಿದ್ದಲ್ಲ 50 ರೂಪಾಯಿ, ಅದನ್ನ ಯಾರಿಗೂ ಹೇಳ್ಬೇಡ ಅಂತ ಅರ್ಧ ಅಮೌಂಟ್ ಅವಳಿಗೆ ಕೊಟ್ಬಿಟ್ಟಿದ್ವಿ. ಮತ್ತೆ ಅವಳ ಮೇಕಪ್ ಕಿಟ್ ಏನಾದ್ರು ಕದ್ದ? ಅಯ್ಯ ಬೇಕಾರೆ ರಾಣಿದು ಫೇಸ್ಬುಕ್ ಪಾಸ್ವರ್ಡ್ ಹೇಳ್ಬಿಡ್ತಾಳೆ, ಆದ್ರೆ ಅವಳಿಡೋ ಮೇಕಪ್ ಕಿಟ್ ಮಾತ್ರ ಎಲ್ಲಿಟ್ಟಿದ್ದೀನಿ ಅಂತ ಯಾರಿಗೂ ಹೇಳಲ್ಲ ಬಾವ. ಅಲ್ಲ, ಮತ್ತೇನು ಮಾಡಿಲ್ಲ ಅಂತ ಇದೆಯಾ? ಅವಳು ಯಾಕೆ ನಿನ್ನ ನಟಿಸ್ಕೊಂಡ್ ಬರ್ತಾ ಇದ್ದಾಳೆ? ಅದೇ ಗೊತ್ತಾಯ್ತಾ ಇಲ್ಲ ಬಾವ. ಬೆಳಿಗ್ಗೆ ಬಂದಡ್ಗೆ ಲಾಠಿ ತಗೊಂಡು ಬುಟ್ಟು ಬೆಂಡೆ ತಾಕ್ಬಿಟ್ಲೆ ಬಾವ. ಲಾಠಿ? ರಾಣಿಗೆಲ್ಲೋ ಲಾಠಿ ಸಿಕ್ತು? ಮಕ್ಕಳು ಅಂದ್ರೆ ಬೋಟಿ ಇರ್ಬೇಕು, ಬ್ಯೂಟಿ ಅಂದ್ರೆ ಸ್ಕೂಟಿ ಇರ್ಬೇಕು, ಚಳಿ ಅಂದ್ರೆ ಊಟಿ ಇರ್ಬೇಕು, ನನ್ನಂತ ಪೊಲೀಸ್ ಅಂದ್ರೆ ಲಾಠಿ ಇರ್ಲೇಬೇಕು. ಕಾಕಿ ಬಟ್ಟೆ ಹಾಕಿ ಒಂದೊಳ್ಳು ಲುಕ್ಕು ನೀಡಿ ಬಂದವಳೆ ನೋಡು ನಮ್ಮ ರಾಣಿ. ಯಾರ್ಯಾರನ್ನ ಬೈಯುತ್ತಾಳೋ, ಯಾರ್ ಬೋಟಿ ತೆಗಿಯುತ್ತಾಳೋ, ಹಾರ್ತಾವಳೆ ನೋಡು ನಮ್ಮ ಹಾವ್ ರಾಣಿ. ಆಕ್ಟಿಂಗು ಓವರು, ಆದ್ರೂ ಇವಳು ಸೂಪರ್. ಕೊಡೋಕೆ ಟಾರ್ಚರ್ ಬಂದವಳೆ ನರ್ಗೂರು, ಯಾರ ಮಾತು ಕೇಳೋಳಲ್ಲ ಡ್ಯಾನ್ಸಿಂಗ್ ಸ್ಟಾರ್. ಹಾಕಿ ಹದರು ರಾಣಿ ಸೂಪರ್. ಬಾವ ಬಂದ್ಬಿಟ್ಟು ಬಾವ, ಕಾಪಾಡು ಬಾವ, ಕಾಪಾಡು, ನಿನ್ ತಮ್ಮ ಕಾಪಾಡು. ಇವಳಗ್ ತಾಳಿ ಕಟ್ಬೇಕಾದ್ರೆ ನಾನು ಹಿಂಗೆ ಬೇಡ್ಕೊಂಡ್ರೆ ಕಾಪಾಡ್ರು. ಯಾವನಾದ್ರೂ ಮುಂದೆ ಬಂದ್ರ ನಾನ್ ಯಾಕೆ ಇವಾಗ ನೀನು ಕಾಪಾಡು? ಹೋಗಲೇ ಹೋಗ. ರಾಣಿ, ನೀನೇನ ಈ ಗೆಟಪ್ಪಲ್ಲಿ ಇದ್ಯಾ? ಸ್ಟಾಪ್ ಇಟ್. ಯಾರ್ ರಾಣಿ? ಯಾವ ರಾಣಿ ಗೊತ್ತು ನಿನ್ಗೆ? ನನ್ನ ಹೆಂಡತಿ ರಾಣಿ ಬಗ್ಗೆ ಮಾತಾಡ್ತಾ ಇರೋದು. ನಾನು ಒಂದ್ಸಲ ಯೂನಿಫಾರ್ಮ್ ಹಾಕದ್ಮೇಲೆ ನನ್ ಮಗನ್ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಗಂಡ ಹೆಂಡತಿ ಯಾವ ಸಂಬಂಧಿಕರು ನನಗ್ ಬೇಕಾಗಿಲ್ಲ. ರಾಣಿ, ಯಾಕೆ ಹಿಂಗ ಆಡ್ತಾ ಇದೀಯ ನೀನು? ಏನೇ ಆಯ್ತು ನಿನ್ಗೆ? ಅದೇ ಬಾವ, ನಂಗೂ ಅರ್ಥ ಆಯ್ತಾ ಇಲ್ಲ. ಹಿಂಗೆ ಆಡ್ತಾವಳೆ ಒತ್ತಾರಿಂದ. ಹತ್ರ ಹೋದ್ರೆ ಆ ಲಾಟಿ ತಗೊಂಡ್ ಏನಾರು ಹಿಂಗ್ ಹೊಡೆದ್ರೆ ಆ ಬಾಸುಂಡೆ ಎದ್ಬಿಟ್ಟು ಬಾಳೆಕಾಯಿ ಬಜ್ಜಿ ತರ ಎದ್ಬಿಡ್ತದೆ. ಬೇಡ ಹೋಗ್ಬೇಡ. ನಿಮಿಷ ಬರ ಈ ಕಡೆ. ನಿನಗೆ ಹೊಡಿಬೋದು, ಆದ್ರೆ ಎಷ್ಟೇ ಆದ್ರಿ ನಾನು ಅವಳಿಗೆ ತಾಳಿ ಕಟ್ಟಿರೋ ಗಂಡ, ನನ್ನ ಧರ್ಮ ಪತ್ನಿ ಅವಳು. ಅವಳಿಗೆ ಏನೋ ತಾಳಿ ಕಟ್ಟಿದೆ, ಸ್ವಲ್ಪ ಹಂಗ ಆಡ್ತಾ ಇರ್ತಾರೆ. ನನ್ಗೆ ಹಂಗೆಲ್ಲ ಹೊಡಿಯಲ್ಲ, ಗೊತ್ತಾಯ್ತಾ? ಬೈ ಕಡೆ. ರಾಣಿ, ನನ್ ಮಾತ್ ಕೇಳು, ಯಾಕೆ ಹಿಂಗ ಆಡ್ತಿದ್ಯಾ? ಯಾರೋ ರಾಣಿ? ಯಾರ್ ರಾಣಿ? ಇದು ಸಿಂಹಿಣಿ. ಸಿಂಹಿಣಿನ ನೀನು ಕಾಡಲ್ಲಿ ನೋಡಿರ್ತೀಯ, ಝೂ ಅಲ್ಲಿ ನೋಡಿರ್ತೀಯ, ಟಿವಿಲೂ ನೋಡಿರ್ತೀಯ, ಸರ್ಕಸ್ ಅಲ್ಲಿ ನೋಡಿರ್ತೀಯ,
ಇದ್ಯಾ. ಆದ್ರೆ ಈ ಸಿಂಹಿಣಿನ ಮಜಾ ಟಾಕೀಸ್ ಮನೇಲಿ ಯಾವತ್ತಾದ್ರೂ ನೋಡಿದ್ಯಾನೋ? ಪಂಜ ಎತ್ತಿ ಬಿಟ್ಟ ಅಂತಂದ್ರೆ 1.5 ಟನ್ನು. ನೋಡ್ದ್ಯಾ? ಮೇಡಮ್ ತಾಯಿ, ಇಷ್ಟೊತ್ತು ನೀನು ನೋಡಿದ್ದೆ ಸಾಕಾಗೋಗಿದೆ. ಯಾ ಬರಲಿ. ಏನು ಹಿಂಗೆ ಎದುರ್ಕೊತಾ ಇದ್ಯಾ? ನನಗೆ ಎಷ್ಟು ದಿಗಿಲಾಗ್ತಾ ಇದೆ ಗೊತ್ತಾ? ಅಯ್ಯೋ ರಾಣಿ ನೋಡಿ ತಡ್ಕೊಳಕ್ ಆಗ್ತಿಲ್ಲ, ಅಷ್ಟು ಭಯ ಆಗ್ತಾ ಇದೆ ಕಣೋ, ಭಯ. ತೊಂದ್ರೆಲಿರೋರ್ನ ದೇವ್ರ ಕೈ ಬಿಡೋದಿಲ್ಲ, ತೊಂದ್ರೆ ಕೊಡೋರ್ನ ಈ ಕೆಂಪೆ ಗೌಡ್ತಿ ಬಿಡೋದಿಲ್ಲ. ಕೆಂಪೆ ಗೌಡ್ತಿ IPS. ಸೂಪರ್ ಬಾವ, ಏನಾರು ಮಾಡು, ನನ್ ಕಾಪಾಡು ಬಾವ, ಕಾಪಾಡು. ಏಯ್ ಮುದ್ದೇಶ, ನಾನು ಕಣ್ಣು ಕಾಜಲ್ ಹಾಕೋದನ್ನ ಬೇಕಾದ್ರೂ ಮರಿತೀನಿ, ಆದ್ರೆ ಈಸ್ಕೊಂಡಿರೋ ಕಂಪ್ಲೇಂಟ್ ನ ಇಟ್ಟು ಗುರಿನ ಯಾವತ್ತೂ ಮರೆಯೋದಿಲ್ಲ. ನಿಮಿಷ ರಾಮ, ಆಯ್ತು, ನೀನು ರಾಣಿ ಅಲ್ಲ, ಕೆಂಪೇಗೌಡತಿ IPS ಒಪ್ಕೊಂಡೆ. ಇವಾಗ ನಮ್ಮ ಉದ್ದೇಶ ಏನ್ ಮಾಡಿದಾನೆ ಹೇಳು. ಅದನ್ನ ಅವನ್ ಬಾಯಿಂದಾನೆ ಕೇಳ್ರಿ. ಯಾಕೆ ತಂಬಾಯಿಂದ ಬಿಟ್ರೆ ಏನು ಒಂದು ವರ್ಡ್ಗೆ ಇಷ್ಟು ಅಂತ ದುಡ್ಡು ಏನಾದ್ರು ಹಾಕ್ತಿದ್ರಾ? ಹಾಳಾಗೋಗ್ಲಿ, ನಾನೇ ಹೇಳ್ತೀನಿ. ಇವನು ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸ್ತೀನಿ ಅಂತ ಮನೆಗೂ ಹೋಗಿ ಚಂದ ಎತ್ತಿ 88,000 ಕಲೆಕ್ಟ್ ಮಾಡ್ಕೊಂಡಿದ್ದಾನೆ. ಆದ್ರೆ ಹಬ್ಬದ ದಿನ ಎಲ್ರಿಗೂ ಏನಂತ ಹೇಳಿದಾನೆ ಗೊತ್ತಾ? ನೀವ್ಯಾರು ಇಲ್ಲಿಗೆ ಬರಕ್ ಹೋಗ್ಬೇಡಿ ಅಂತ ಹೇಳಿ ಒಂದು ಗಣೇಶನ್ ಫೋಟೋ ತೆಗೆದು ಹ್ಯಾಪಿ ಗಣೇಶ ಫೆಸ್ಟಿವಲ್ ಅಂತ ಎಲ್ರಿಗೂ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳ್ಸಿದ್ದಾನೆ. ಏರಿಯಾದಲ್ಲಿರೋರೆಲ್ಲ ಇವನು ದುಡ್ಡು ತಿಂದಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಇವನ್ನ ಎತ್ತಾಕೊಂಡೋಗಿ ರುಬ್ತೀನಿ, ಆಮೇಲೆ ಎಲ್ಲ ಬಾಯ್ ಬಿಡ್ತಾನೆ ಇವನು. ಮಾತಾಡ್ತೀನಿ, ಡಿಸ್ಟೆನ್ಸ್ ಅಲ್ಲಿ ಮಾತಾಡ್ಬಾ ನೀನು. ನೋಡಿ ಕೆಂಪೇಗೌಡತಿ IPS ಅವರೇ, ಕಂಪ್ಲೇಂಟ್ ಬರೀ ಇದೊಂದು ವಿಚಾರಕ್ಕ ಅಥವಾ ಬೇರೆ ಏನಾದ್ರು ಇದೆಯಾ? ಕಂಪ್ಲೇಂಟ್ ಅಷ್ಟೇ, ಆದ್ರೆ ಆ ದುಡ್ಡು ಏನ್ ಮಾಡಿದಾನೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಪಾಯಿಂಟ್ ಹೇಳ್ಬಿಡ, ಓಲಿ ಸೇವ್ ಮಾಡ್ತೀನಿ, ಹೇಳ್ಬಿಡು. ಏನ್ ಮಾಡಿದೆ ಹೇಳು. ದೇವ್ರ ಹೆಸರಲ್ಲಿ ನೀನು ಚಂದ ಆಯ್ತಿದ್ಯಾ, ದೇವ್ರ ಹೆಸರಲ್ಲಿ ತಗೊಂಡಿರೋ ದುಡ್ಡನ್ನ ಮೋಸ ಮಾಡಿದ್ರೆ ದೇವ್ರು ಒಳ್ಳೇದ್ ಮಾಡಲ್ಲ. ಆ ರಾಣಿ ಹೊಡಿಯೋದಕ್ ಮುಂಚೆ ನೀನ್ ಹೇಳ್ಬಿಟ್ರೆ ಸರಿ ಇಲ್ಲ, ನಾನೇ ಹೊಡೆದಾಕ್ತೀನಿ. ಬಾಬಾ ಒಂದು ತಡ್ಕಬಾವ, ನೀವಿಬ್ರು ಏನ್ ಅನ್ಕೊಂಡಿದ್ರಿ? ನನ್ನ ಆಯುಧ ಪೂಜೆ ದಿವಸ ಟೈರ್ ಕೆಳಗಿಡ್ತಾರಲ್ಲ ನಿಂಬೆಹಣ್ಣು, ಹಂಗೆ ಅನ್ಕೊಂಡ್ಬಿಟ್ಟಿದ್ದೀರಾ? ತುಳಿತೀನಿ ಅಂತ ಎದುರ್ತಿರಲ್ಲ. ಕಾನೂನನ್ನ ಯಾರು ಕೈ ತಗೊಳ್ಳೋ ಹಾಗಿಲ್ಲ. IPS ಆಫೀಸರು ನಾನಿದನ್ನ ಡೀಲ್ ಮಾಡ್ಬೇಕು. ಹೇಳೋ, ಎಲ್ಲಿಟ್ಟಿದ್ಯಾ ದುಡ್ಡು? ಹೇಳೋ, ಎಲ್ಲಿಟ್ಟಿದ್ಯಾ? ಅದು ದುಡ್ಡೆಲ್ಲಾನು ಗಣಪತಿ ತರ ಖರ್ಚು ಮಾಡಿದೆ. ಆದ್ರೆ ಗಣೇಶನ್ ಮೂರ್ತಿ ಒಂದು ಬಿಟ್ಟು ಮಿಕ್ಕಿದಕ್ಕೆಲ್ಲ ಖರ್ಚಾಗೋಯ್ತು. ಮೂರ್ತಿಗೇನು ಕಾಸೆ ಉಣಿಲಿಲ್ಲ. ಅದಕ್ಕೆ ಗಣೇಶನ್ ಮೂರ್ತಿನ ಕೂಡಿಸ್ತಿಲ್ಲ ಅಂತ ಹೇಳ್ಬಿಟ್ಟು ವಾಟ್ಸಪ್ ಅಲ್ಲಿ ಕಳಿಸ್ಬಿಟ್ಟೆ ಅಷ್ಟೇ. ಅಲ್ಲ ಕಣ, 88,000 ರೂಪಾಯಿ. ಅದಕ್ಕೆ ಗಣೇಶನ್ ಬಿಟ್ಟು ಬೇರೆ ಏನೇನೋ ತಂದೆ. ಹಲೋ, IPS ನೀನಾ? ಓ ಸಾರಿ ಕೇಳ್ಕೊಳ್ಳಿ. ಮಗಳು, ಏನೋ ಮಾಡಿದೆ ದುಡ್ಡು? ಅದು ಪ್ರಸಾದ ಕೊಡ್ತೀವಲ್ಲ, ಪ್ರಸಾದ, ಆಗ ಭಕ್ತಾದಿಗಳ ಕೈ ಒರೆಸ್ಕೊಳಕ್ಕೆ ಅಂತ 5 ಟಿಶ್ಯೂ ಪೇಪರ್ ತಗೊಂಬಂದೆ. 50,000 ಖರ್ಚಾಗೋಯ್ತು. 5 ಟಿಶ್ಯೂ ಪೇಪರ್ಗೆ 50,000? ಏನೋ ಹೇಳ್ತಾ ಇದ್ಯಾ? 50,000ಕ್ಕೆ ಕೈ ತೊಳೆಯೋದಕ್ಕೆ ಟಿಶ್ಯೂ ಪೇಪರ್ ಮಾತ್ರ ಅಲ್ಲ, ಚಿನ್ನದ ಬಳೆನೂ ಮಾಡಿಸ್ಬಿಡ್ಬೋದಾಗಿತ್ತು ಕಣೋ. ನೀ ಹೇಳೋದ್ ದಿಟ. ಅದು ಸ್ಪೆಷಲ್ ಆಗಿರ್ಲಿ ಅಂತ ಆ ಟಿಶ್ಯೂ ಪೇಪರ್ ಐತಲ್ಲ, ಆರ್ಡರ್ ಮಾಡಿ ತರಿಸಿದ್ನಲ್ಲ, ಅದು ಮಾಮೂಲಿ ಟಿಶ್ಯೂ ಪೇಪರ್ ಅಲ್ಲ. ಟಿಶ್ಯೂ ಪೇಪರ್ ಸುತ್ತ ಚಿನ್ನದ ಜರಿ ಬಾರ್ಡರ್ ಹಾಕ್ಸಿದ್ದೆ. ಅಷ್ಟೆಲ್ಲ ಮಾತ್ರ ಕಣದು, ಮಧ್ಯದಲ್ಲಿ ಒಂದು ಡೈಮಂಡ್ ಹರಳು ಹಾಕ್ಸಿದ್ದೆ. ಅದಕ್ಕೆ ಅಷ್ಟೊಂದು ಕಾಸ್ಟ್ಲಿ ಆಗ್ಬಿಡ್ತದೆ. ನಿನ್ ಮಗಕ್ಕೆ ಒರೆಸ್ಕೊಂಡ್ ಬಿಸಾಕೋ ಟಿಶ್ಯೂ ಪೇಪರ್ಗೆ ಗೋಲ್ಡನ್ ಬಾರ್ಡರ್, ಮಧ್ಯದಲ್ಲಿ ಡೈಮಂಡ್. ಅಕಸ್ಮಾತ್ ಅವ್ರೇನಾದ್ರೂ ಮುಖ ಒರೆಸ್ಕೊಂಡ್ರೆ ಕೊಯ್ಕೊಳಲ್ವಾ? ನೀನ್ ಮಕ್ಕದ ಯೋಚನೆ ಮಾಡ್ತಿದ್ದೆ, ಬೇರೆ ಏನಾದ್ರು ಒರೆಸ್ಕೊಂಡ್ಬಿಟ್ಟಿದ್ದೆ. ಶಟ್ ಅಪ್. ಕೆಂಪೇಗೌಡತಿ ಕಾಮಿಡಿಗೆ ಸಪೋರ್ಟ್ ಮಾಡೋದಿಲ್ಲ. ಮಿಕ್ಕಿದ್ 30,000 ಏನೋ ಮಾಡ್ದೆ? ಅದು 10,000 ರೂಪಾಯಿಗೆ ಊದ್ಬತ್ತಿ ತಗೊಂಬಂದೆ. ಏನ್ ಗುಜ್ ಗಾಡಿ ತಗೊಂಬಂದ 10,000 ರೂಪಾಯಿಗೆ? ಇಲ್ಲಪ್ಪ, ಜೇಬಲ್ಲಿ ಇಟ್ಕೊಂಬಂದೆ. ಒಂದೇ ಒಂದು ಪ್ಯಾಕ್. ಅದು ಒಂದು ಪ್ಯಾಕ್ ಅಗರಬತ್ತಿಗೆ 10,000ನಾ? ಅದು ಸ್ಪೆಷಲ್ ಅಗರಬತ್ತಿ ಬಾವು. ಏನ್ ಸ್ಪೆಷಲ್ ಅದ್ರಲ್ಲಿ ಬಾವು? ಅದ್ರೊಳಗೆ ಒಂದ್ ಮೆಮೊರಿ ಕಾರ್ಡ್ ಹಾಕ್ಬೋದು. ಬೆಂಕಿ ಕೀರ್ಬಿಟ್ಟು ಹಿಂಗಿಟ್ರು ಸಾಕು, ಹೊಗೆ ಎಲ್ಲೆಲ್ಲಿ ಹೋಯ್ತದೆ ಅಲ್ಲೆಲ್ಲ ಹಾಡು ಕೇಳ್ತದೆ. ಹಾಡು ಅಂತ ಅಗರಬತ್ತಿ ಅದು. ಸೂಪರ್. ಇನ್ 20,000 ಇಲ್ಲಿ ನೋಡಿ, ಇಲ್ಲಿ ಗಂಟ ನಿಜ ಹೇಳಿವ್ನಿ.
ಇನ್ಮೇಲೆ ನಾನೇನು ಕೇಳ್ಬೇಡಿ ಕೇಳ್ಬೇಡಿ ಕೇಳ್ಬೇಡಿ. ಏಯ್ ಮುದ್ದೇಶ ಏನೋ ಸಡನ್ ಆಗಿ ಈ ರೂಟ್ ಇಟ್ಕೊಂಡ್ಬಿಟ್ಟಿದ್ಯಾ? ರೂಟ್ ಯಾವ್ದಾದ್ರೂ ಆಗಿರ್ಲಿ, ಆ ರೂಟ್ ಅನ್ನ ಬೇರ್ ಸಮೇತ ಕಿತ್ತು ನೆಲಸಮ ಮಾಡೋದು ಈ ಕೆಂಪೇಗೌಡತಿ IPS. ಹೇಳೋ. ಏಯ್ ನೋಡು, ಮೊದ್ಲೇ ಇವಳು ಮಿಸ್ ಆಗಿ ರಾಣಿ ಹೋಗಿ ಯಾವ ರಾಣಿ ತರ ಆಡ್ತಾ ಇದ್ದಾಳೆ. ಗೂಬೆ ತರ ಏನೇನು ಹೇಳ್ಬೇಡ, ನಿಜ ಏನು ಅಂತ ಒಪ್ಕೊಂಡ್ಬಿಟ್ಟು ಸಾಲ್ವ್ ಮಾಡ್ಕೊಂಡ್ಬಿಡು. ಇಲ್ಲ ಬಾವ, ನೀವ್ ಏನ್ ಮಾಡಿದ್ರು ನಾನು ನಿಜ ಒಪ್ಕೊಳಕ್ಕಿಲ್ಲ. ನನ್ನ ನಾಲ್ಗೆ ಸೀಳಿ ಉಪ್ಪು ಖಾರ ಹಾಕಿ ಗಲ್ಲಿಗೆ ಏರಿಸಿದ್ರು ನಾನು ನಿಜ ಬಾಯ್ ಬಿಡಕ್ಕಿಲ್ಲ, ಬಾಯ್ ಬಿಡಕ್ಕಿಲ್ಲ, ಬಾಯ್ ಬಿಡಕ್ಕಿಲ್ಲ. ಏಯ್ ಶೂಟ್ ಮಾಡು. ಬನ್ನಿ ಈ ಕಡೆ. ನಿಜ ಹೇಳ್ತಿಲ್ಲ, ಶೂಟ್ ಮಾಡು. ಹೇಳ್ತೀನಿ ಹೇಳ್ತೀನಿ ನಿಜ ಹೇಳ್ತೀನಿ ಹೇಳ್ತೀನಿ. ಓ ಫ್ಲಾಶ್ ಬ್ಯಾಕು. ಅದೇನಾಯ್ತು ಅಂದ್ರೆ ಗೌರಿ ಗಣೇಶ ಹಬ್ಬಕ್ಕೆ ತವ್ರ ಮನೆಯಿಂದ ಮನೆ ಹೆಣ್ಮಕ್ಳಿಗೆ ಅಣ್ಣ ಅದನ್ನು ಬಾಗ್ನ ಕೊಡ್ತಾನೆ, ಅರಿಶಿನ ಕುಂಕುಮಕ್ಕೆ ಅಂತ ದುಡ್ಡು ಕೊಡ್ತಾನೆ. ಆದ್ರೆ ನನ್ನ ಹಣೆ ಬರಕ್ಕೆ ದುಡಿಯಕ್ಕೆ ಯಾವ ಕೆಲ್ಸನೂ ಇಲ್ಲ, ಜೇಬಲ್ಲಿ ಒಂದು ನ್ಯಾಪ ಇಲ್ಲ. ನನ್ನ ತವರಿಗೆ ಬಾತಂಗಿ ಅಂತ ಕರಿಯಕ್ಕಾಗಲ್ಲ. ಯಾಕೆಂದ್ರೆ ನನ್ನ ತಂಗಿ ಮನೇಲೆ ನಾನು ಇರೋದು. ಹೀಗಿರುವಾಗ ನನ್ನ ತಂಗಿಗೆ ಬಾಗಿನ ಕೊಡಕ್ಕೆ ಅಂತ ಗಣೇಶ ಹಬ್ಬದ ಕಲೆಕ್ಷನ್ ಹಂಗೆ ಇಟ್ಕೊಂಡಿದ್ದೆ. 20,000 ರೂಪಾಯಿ ಮಾತ್ರ ಕದ್ಬಿಟ್ಟೆ. ತಪ್ಪ ಅದು ತಪ್ಪ. ಅಕಸ್ಮಾತ್ ಇದು ತಪ್ಪು ಅಂದ್ರೆ ಈ ಕೂಡ್ಲೆ ನನ್ನ ಗಲ್ಲಿಗೆ ಹಾಕಿ ಸಾಕ್ ನಿಲ್ಸಯ್ಯ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ನಿನ್ನ ಅರೆಸ್ಟ್ ಮಾಡ್ಬೇಕು ಅಂತ ನಾನು ಇಲ್ಲಿಗೆ ಬಂದೆ. ಆದ್ರೆ ತಂಗಿ ಕರುಳು ನಾನೊಬ್ಳು ಪೊಲೀಸ್ ಆಫೀಸರ್ ಅನ್ನೋದನ್ನೇ ಮರೆಸ್ಬಿಡ್ತು. ಅಣ್ಣ, ನನಗ್ ನೀನ್ ಮುಖ್ಯ ಅಣ್ಣ, ನನಗ್ ನೀನ್ ಮುಖ್ಯ. ತಂಗಿ ನಡಿಯವ, ನೀನ್ ಅದ್ ಯಾವ ಜೈಲಿಗೆ ಬೇಕಾದ್ರೆ ಹೇಳು, ನಾನ್ ಬರ್ತೀನಿ. ನನ್ನ ಜೈಲ್ಗೆ ಹಾಕು. ನಡಿ ಬೇಡ. ಏನಂತೀಯ ಬಾವ, ಏನಂತೀಯ ಬಾವ, ಹೇಳು ಬಾವ, ಹೇಳು. ಬಾವ ಇರಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಬಾವ ಏನೋ ಮೆಸೇಜ್ ಮಾಡ್ತಾರಂಗಿದೆ. ಯಾರಿಗೆ? ಅವಾಗ್ಲಿಂದ ನೀವು ಪರ್ಫಾರ್ಮೆನ್ಸ್ ಕೊಟ್ರಲ್ಲ, ಅದನ್ನ ಜನ ನಂಬ್ಕೋಬಹುದು, ಆದ್ರೆ ನಾನ್ ನಂಬಲ್ಲ. ಏಯ್ ಕೊಡ್ರ ಮಚ್ಚು ಅಂದ್ರೆ ನೀವು ಓಡೋಗ್ಬಿಡ್ತೀರಾ. ಅದಕ್ಕೆ ಸೈಲೆಂಟ್ ಆಗಿ ಅಲ್ಲಿಗೆ ಮೆಸೇಜ್ ಕಳ್ಸಿದೀನಿ, ಮಚ್ಚು ಕೊಡ್ರು ಅಂತ. ಮಚ್ಚು ಆನ್ ದ ವೇ ಇದೆ, ಬರ್ಲಿ ಕೊಚ್ಚಾಕ್ತೀನಿ. ರೇ, ನಾವ್ ಇಷ್ಟೋ ತನಕ ಮಾಡಿದ್ದು ತಮಾಷೆಗೆ ಅಂತ ಅನ್ಕೊಂಡ್ರ? ಮತ್ತೆ ಇಲ್ಲ ರೀ, ಅದು ಬಂದಿದಾರಲ್ಲ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿರೋಂತ ಹೀರೋ ಬಂದಿದಾರಲ್ವಾ. ಆಕ್ಚುಲಿ ಇವ್ರ ಸಿನಿಮಾಗೆ ಅಂದ್ರೆ ನೆಕ್ಸ್ಟ್ ಸಿನಿಮಾಗೆ ಏನಾದ್ರೂ ಪೊಲೀಸ್ ಆಫೀಸರ್ ಆಗಿರುವಂತ ಹೀರೋಯಿನ್ ಬೇಕು ಅಂತಂದ್ರೆ ಒಂದು ಆಡಿಷನ್ಸ್ ಇರ್ಲಿ ಅಂತ. ಹಾಗೆ ನಾನು ಅಷ್ಟೇ, ಎಲ್ರು ಕಾಮಿಡಿ ಪೀಸು ಅಂತ ಎಳಗಿಸ್ತಾರಲ್ವಾ, ಅದಕ್ಕೆ ಒಂದ್ ಸೆಂಟಿಮೆಂಟ್ ಬಿಡುಮ ಅಂತ ಪರ್ಫಾರ್ಮೆನ್ಸ್ ಕೊಟ್ಟೆ ಅಷ್ಟೇ. ಹೆಂಗಿತ್ತು ಸಾ? ಚೆನ್ನಾಗಿತ್ತ ಸಾ? ಸರ್ಕಾರವಾಗಿ ನಾನ್ ಚೆನ್ನಾಗಿ ಆಕ್ಟ್ ಮಾಡ್ದೆ ಅಲ್ವಾ. ನೀವು ತುಂಬಾ ಚೆನ್ನಾಗಿ ಸ್ಟಂಟ್ಸ್ ಮಾಡ್ತೀರಾ, ಫೈಟ್ಸ್ ಮಾಡ್ತೀರಾ ಅಂತೆಲ್ಲ ಗೊತ್ತು. ಸೊ ಯಾಕೆ ನನ್ ಜೊತೆ ನೀವು ಚಾಲೆಂಜ್ ತಗೋಬಾರ್ದು ನನ್ ಜೊತೆ? ಅಂಡ್ ನಮ್ಮ ಆಡಿಯನ್ಸ್ಗೆಲ್ಲ ಗೊತ್ತಿದೆ ನಾನು ಯಾವ ತರ ಕೊಟ್ಟಿರೋ ಟಾಸ್ಕ್ ನ ಯಾವ ತರ ಮಾಡ್ತೀನಿ ಅಂತ. ಆಡಿಯನ್ಸ್ ಏನ್ ಸುಮ್ನೆ ಕೂತಿದ್ದೀರಾ? ಸೊ ನಿಮ್ ಜೊತೆ ಯಾವ್ದಾದ್ರು ಒಂದು ಸ್ಟಂಟ್ ಮಾಡಿ ತೋರಿಸಿ, ನಾನು ಇಮಿಡಿಯೇಟ್ ಆಗಿ ಇನ್ನು ಬೆಟರ್ ಆಗಿ ಹೇಗ್ ಮಾಡ್ಬೋದು ಅಂತ ತೋರಿಸ್ತೀನಿ. ಬೆಟರ್ ಆಗಿ ಹೇಗ್ ಮಾಡ್ಬೋದು ಅಂತ. ಏನ್ ಸ್ಟಂಟ್ ಅಮ್ಮ? ಕಾಟ್ವೀಲ್ ನೀವ್ ಎದುರುಬೇಡಿ ಮಾಡಿ ಸಾ, ನೀವ್ ಎದುರುಬೇಡಿ ಮಾಡಿ ಸಾ, ನಾವು ನೋಡ್ತೀವಿ. ಓ ಎದುರುಬೇಡಿ ಮಾಡಿ ಸರ್, ನಾವು ನೋಡ್ತೀವಿ ಅಂತ, ನಾವು ಮಾಡ್ತೀವಿ ಅಂತಲ್ಲ ಇಲ್ಲಿ. ಆಮೇಲೆ ಈಜಿನಾ? ಇದನ್ನ ನಾನು ಈಜಿಲಾಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೀನಿ. ಐ ಹ್ಯಾವ್ ಟ್ರೈನ್ಡ್ ಹಿಮ್ ಸೋ ವೆಲ್. ಕೇಳಿ ಈಜಿಲಾ ನೀವ್ ಮಾಡಿ ತೋರಿಸಿ ಒಂದ್ಸತಿ. ಇಲ್ಲ, ನಾನೆಲ್ಲ ನನ್ನ ಏನು ಇಲ್ಲ, ನೀವ್ ಮಾಡಿ ನಾನು ಅದನ್ನ ಕಲ್ತ್ಬಿಟ್ಟು ಮಾಡ್ತೀನಿ. ನಾನು ಯೂನಿಫಾರ್ಮ್ ಅಲ್ಲಿ ಇದ್ದೀನಿ, ಏನೋ ಐ ಕಾಂಟ್ ಡೂ ಆಲ್ ದೋಸ್. ಯೂನಿಫಾರ್ಮ್ ಇದ್ರೇನೆ ಚೆನ್ನಾಗ್ ಬರುತ್ತೆ. ಹೌದು, ಯೂನಿಫಾರ್ಮ್ ಇಲ್ದಲೇ ಮಾಡ್ಬೇಕು. ಇಲ್ಲ, ಆಕ್ಚುಲಿ ಇದನ್ನ ಮುದ್ದೇಶ ತುಂಬಾ ಚೆನ್ನಾಗ್ ಮಾಡ್ತಾರೆ. ಇಲ್ಲ ಮಾಡ್ಬೋದು, ಬಟ್ ಚಡ್ಡಿ ಹಾಕೊಂಡ್ರಿಂದ ಕಷ್ಟ. ಪರವಾಗಿಲ್ಲ, ಬಿಚ್ಬಿಡಿ. ಮಾಡಿ ಅದು ನಾನು ಹಿಂಗೆ ಮಾಡಿದಾಗ ಈ ವಯಸ್ಸಲ್ಲಿ ಟ್ರೈ ಮಾಡ್ಬಿಡು, ನೆಕ್ಸ್ಟ್ ಆಗುತ್ತೋ ಅಲ್ವಾ? ಅದೇನ್ ಮಾಡ್ತೀರಿ ಮಾಡಿ ಸರ್, ಇನ್ನೊಂದ್ಸಲಿ ನೋಡ್ಬಾ. ಓ ಇನ್ನೊಂದ್ಸಲಿ ಹಾ ಸರಿ, ಈಸಿ ಡಿಪ್ಸ್ ಗಿಪ್ಸ್ ಏನಾದ್ರು ಹೊಡಿತೀರಾ? ಬೇಡ, Body build ಅದೆಲ್ಲ ಮಾಡೋಣ? ಮಾಡ್ಬಿಟ್ಬಿಡಿದಾರ ನಮ್ಮಣ್ಣ. ಎಲ್ಲ ಸರ್ ಡಿಪ್ಸ್ ಹೊಡಿಬೋದು, ಹಸಿ ಹೊಟ್ಟೆ ತಡೀತದೆ ಸರ್, ಅಷ್ಟೇ ಇನ್ನೇನು.
ಅನ್ಸ್ಮೋರು ಒನ್ಸ್ ಮಾರ್. ಸೇಮಾ? ಹಾ ಸರ್. ಆಕ್ಚುಲಿ ಏನ್ ಗೊತ್ತಾ, ನೀವ್ ಮಾಡಿದ್ರಲ್ಲಿ ತಪ್ಪೇನ್ ಕಂಡಿಡ್ತಿದ್ದೀನಿ ಅಂದ್ರೆ, ನೀವು ಕಾರ್ಟ್ವಿಲ್ ಮಾಡ್ಬೇಕಾದ್ರೆ ಕಾಲ್ ಫುಲ್ ಸ್ಟ್ರೆಚ್ ಆಗಿರ್ಬೇಕು. ಯೋರ್ ಲೆಗ್ಸ್ ವರ್ ಲಿಟಲ್ ಫೋಲ್ಡ್. ಬಾಯಿಗೆ ಮಣ್ಣಾಕ್ತು. ನೀವೆಲ್ಲ ಮನ್ಸರನ್ನ ನೀವು ಯಾಕ್ರ ಕೂತಿದ್ದೀರಲ್ವೋ? ಎಲ್ಲ ಕಾಲ್ ಫುಲ್ ಸ್ಟ್ರೆಚ್ ಆಗಿ ಅಣ್ಣ ಮಾಡ್ತಾರೆ. ಆಗ್ತಾ ಇದ್ರು ಏನು ಸಮಾಧಾನ ಮಾಡ್ಕೊಳ್ಳಿ. ಸರ್ ನೀವು ಅದನ್ನ ಹೆಂಗ್ ಮಾಡಿದ್ರಿ ಅಂತ ನಂಗ್ ಗೊತ್ತು ready ಮಾಡ್ತೀನಿ, ಸರ್. ಮರಿ ಟೈಗರ್ ಕೇಳಿ ಸರ್, ನೀವ್ ಹೆಂಗ್ ಮಾಡಿದ್ರಿ ಅಂತ ನಂಗೆ ಗೊತ್ತು. ಆ ಚೈನ್ ಹಾಕೊಂಡಿದ್ರಲ್ಲ ಅದ್ರ ಮೇಲೆ ಆ ಚೈನ್ ಹಾಕಿ ಸರ್, ನಂಗೂ ನಾವು ಮಾಡ್ತೀನಿ. ಹಾಕಿ ಸರ್ ಅದು. ಇಲ್ಲ ಚೈನು ನಮ್ಮ ತಂದೆಯವ್ರದ್ದು, ಹಾಗಾಗಿ ಈ ಚೈನ್ ಓಕೆ. ನಿನಗೆ ಈ ಚೈನ್ ಇದೆ ತಾನೆ? ಹಿಂಗೆಲ್ಲ ಸರ್ ಹಂಗೆ ನೋಡ್ಕೊಳ್ಳಿ ಸರ್. ಅಲ್ಲ ನಂಗೆ ಇದು ಬೇಕಾಗಿತ್ತ ಬಾಬಾ? ಬನ್ನಿ ಎಲ್ಲ ಕಿತ್ ನೇತಾಡ್ತಾ ಇದೆ. ಇವಾಗ ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ. ನೀವಾಗ ನೀವೇ ಹೋಗ್ತೀರಾ ಇಲ್ಲ ಮಚ್ ತರ್ಸ್? ಎದಕ್ ಮಾಡಿ ನಾನಿದ್ದೀನಿ ಅವು ಎದಕ್ ಮಾಡಿ ನಾನಿದ್ದೀನಿ ಎದುರು ಬಿಡಿ ನಾನಿದ್ದೀನಿ. ಹೋಲಿ ಬಿಡಿ ಆಯ್ತು. ನಾನಿದ್ದೀನಿ ಎದುರ್ಕೋಬೇಡಿ. ಹೋಯ್ತು ಎದುರುಬೇಡಿ, ನಾನಿದ್ದೀನಿ. ಡೋಂಟ್ ವರಿ. ನೀವು ಕಾಪಾಡ್ಬೇಕಲ್ಲಿ. ಹೌದಾ? ನೀವು ಕೂತ್ಕೊಳ್ಳಿ ಸರ್. ಅಪ್ಪ ಅಲ್ಲಿ ಥ್ಯಾಂಕ್ಸ್ ನಿನ್ಗೆ. ಓವರ್ ಆಕ್ಟಿಂಗ್ ಆಯ್ತು. ಸುಮ್ನೆ ನಿಂತ್ಕೊಳ್ರಲ್ಲಿ. ನೀವಾಗ ನೀವೇ ಒಳ್ಳೆ ಮಾತಲ್ಲಿ ಹೋಗ್ತೀರಾ ಇಲ್ಲ ಮಚ್ ಬರೋವರೆಗೂ ವೇಟ್ ಮಾಡ್ತೀರಾ? ಹೋಗಲ್ಲ ರೀ. ಏನ್ರಿ ಮಾಡ್ತೀರಾ? ಕೊಡಿ ಲಾಟಿಲಿ. ಮರ್ಯಾದೆಗೆ ಮಾತಾಡ್ರಿ. ಮಚ್ಚು ಗಿಚ್ಚು ಅಂತಂದ್ರೆಲ್ಲ ಹೋಗಲ್ಲ ನಾನು. ನೀನ್ ನಮ್ಮನ್ನ ಎದುರಿಸೋದ್ ಬೇಡ. ಬಾ ತಂಗಿ ಹೋಗ್ಮ. ಇವಾಗ ಈ ಪಿಕ್ಚರ್ ಅಲ್ಲಿ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಶಮಿತಾ ಮಲ್ನಾಡ್ ಅಂತ ನಮ್ಗೆ ಗೊತ್ತು. ಸೊ ಅದಕ್ಕೋಸ್ಕರ ತಾವು ಒಂದು ಹಾಡನ್ನ ಹಾಡ್ಲೇಬೇಕು, ಇಲ್ಲ ಅಂದ್ರೆ ನಿಮ್ಮ ಮನೆ ದೇವ್ರ ಮೇಲೆ ಹಾಡಿ. ಓಕೆ, ಇವಾಗ ಕ್ರ್ಯಾಕ್ ಟೀಮ್ ಅವ್ರಿಗೆ ನಮ್ಮ ಆಡಿಯನ್ಸ್ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾರ್ಯಾರು ಏನೇನ್ ಮಾಡ್ತಾರೆ ನೋಡೋಣ. ಎಸ್ ನಮಸ್ತೆ. ನಾನು ಸುಧಾ ಮಂಗಳೂರ್ ಅಂತ, ಇಲ್ಲಿ ನಂದಿನಿ ಲೇಔಟ್ ಇಂದ ಬಂದಿದ್ದೀನಿ. ನನ್ನ ಪ್ರಶ್ನೆ ಬಂದ್ಬಿಟ್ಟು ವಿನೋದ್ ಪ್ರಭಾಕರ್ ಸರ್ಗೆ. ನಮಸ್ತೆ ಸರ್. ನಮಸ್ತೆ. ನಿಮ್ ತಂದೆಯವ್ರು ಮಾಡಿರೋ ಅಂತ ಯಾವ ಪಾತ್ರ ನಿಮ್ಗೆ ತುಂಬಾ ಇನ್ನು ನೆನಪಿದೆ? ಕಾಡಿನ ರಾಜ. ಥ್ಯಾಂಕ್ ಯು ಸರ್. ತುಂಬಾ ನನಗೆ ಒಂದು ಏನೋ ಆಗಿನ ಕಾಲದಲ್ಲಿ, ಈಗೆಲ್ಲ ಸ್ಟೆರಾಯ್ಡ್ಸ್ ಇದೆ, ಸಪ್ಲಿಮೆಂಟ್ಸ್ ಇದೆ, ಯಾರು ಬೇಕಾದ್ರೂ ಬಾಡಿ ಮಾಡ್ಬೋದು, ತುಂಬಾ ಈಸಿ ಇದೆ. ಬಟ್ ಅವಾಗ ಆಗಿನ ಕಾಲದಲ್ಲಿ ಏನೂ ಇರ್ಲಿಲ್ಲ ಸ್ವಲ್ಪ. ಆ ಒಂದು ಡೆಡಿಕೇಶನ್ ಇಟ್ಕೊಂಡು ಆ ಲೆವೆಲ್ ಅಲ್ಲಿ ಒಬ್ಬ ಬಾಡಿ ಬಿಲ್ಡರ್ ಆಗಿ ಫಸ್ಟ್ ನಮ್ಮ ಕರ್ನಾಟಕ ಇಂಡಸ್ಟ್ರಿ ಕಂಡಂತ ಏಕೈಕ ಒಬ್ಬ ಬಾಡಿ ಬಿಲ್ಡರು ಅಂದ್ರೆ ಅವರೊಬ್ರೆ. ಸೊ ಅವರು ಆ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆನೆ ಮೇಲೆ ಬರೋದು ಇವತ್ತೆಲ್ಲ ಒಂದಂತೂ ಹೇಳ್ತೀನಿ, ಎಲ್ರಿಗೂ ಹೇಳ್ತೀನಿ, ಯಾವಾಗ್ಲೂ ಹೇಳ್ತೀನಿ, ಇವಾಗ ಬರೋರೆಲ್ಲ ಇವಾಗ ಯಾರು ಟೈಗರು, ನಾನ್ ಟೈಗರು, ನೀನ್ ಟೈಗರು ಅಂತಿದ್ದಾರೆ. ಬಟ್ ಏನು ಅಂದ್ರೆ ಆ ಕಾಡಿನ ರಾಜ ಸಿನಿಮಾ ನಾನು ನೋಡಿದ್ರೆ ಒಂದ್ ಸಿಂಹದ ಜೊತೆ, ಒರಿಜಿನಲ್ ಸಿಂಹದ ಜೊತೆ ಒಂದು ಫೈಟ್ ಇದೆ. ಸಿಂಹನ ಫೈಟ್ ಮಾಡಿ ನಾಯಿ ತರ ಅದ್ರ ಮೇಲೆ, ಅದನ್ನ ನಾಯಿ ತರ ಸಾಕ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಅದ್ರ ಮೇಲೆ ಕುತ್ಕೊಂಡು ತಳ್ತಾರೆ ಒಳಗಡೆ ತಗೊಂಡೋಗಿ. ಅದೆಲ್ಲ ಮಾಡಕ್ಕಾಗಲ್ಲಮ್ಮ, ತುಂಬಾ ಕಷ್ಟ ಇದೆ. ಬಟ್ ಅದಕ್ಕೆ ಜನ ಅವ್ರನ್ನ ಅಂಡ್ ಹುಲಿ ಹೆಜ್ಜೆ ಅನ್ನೋ ಅಂತ ಒಂದು ಸಿನಿಮಾದಲ್ಲಿ ಒರಿಜಿನಲ್ ಟೈಗರ್ ಜೊತೆ ಫೈಟ್ ಮಾಡಿ ಅದಾದ್ಮೇಲೆನೆ ಅವ್ರಿಗೆ ಆ ಒಂದು ಟೈಗರ್ ಪ್ರಭಾಕರ್ ಅಂತ ಒಂದು ಹೆಸರು ಬಂದಿತ್ತು. ನೆಕ್ಸ್ಟ್. ನನ್ನ ಹೆಸರು ಆನಂದ್ ಕುಮಾರ್, ಗುಬ್ಬಿ ತಾಲೂಕಿಂದ ಬಂದಿದ್ದೀನಿ. ಹೇಳಿ ಸರ್. ನನ್ನ ಪ್ರಶ್ನೆ ಸುಮಿತಾ ಮೇಡಮ್ ಅವ್ರಿಗೆ. ಸುಮಿತಾ ಯಾರು? ರಾತ್ರೋರಾತ್ರಿ ಅಲ್ಲ, ಸುಮಿತಾ ಯಾರು ಹೇಳಿ? ನಿಮ್ ಸುಮಿತಾ ಇದಾರೆ, ಕ್ರಾಕ್ ಸಿನಿಮಾದ ಹೀರೋಯಿನ್. ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ ಸುಮಿತಾ ಮೇಡಮ್ ಅವರೇ, ನನ್ನ ಪ್ರಶ್ನೆ ರಾತ್ರೋರಾತ್ರಿ. ಅಲ್ಲ, ಒಂದ್ ನಿಮಿಷ 2 ವಿಷಯ ಕ್ಲಾರಿಫೈ ಮಾಡ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಅವ್ರ ಹೆಸರು ಸುಮಿತಾ ಅಲ್ಲ, ಶಮಿತಾ. ಅವರು ಈ ಪಿಕ್ಚರ್ಗೆ ಹೀರೋಯಿನ್ ಅಲ್ಲ, ಮ್ಯೂಸಿಕ್ ಡೈರೆಕ್ಟರ್. ಹೀರೋಯಿನ್ ಪಾಪ ಅಲ್ಲಿದ್ದಾರೆ. ನನ್ನ ಪ್ರಶ್ನೆ ಶಮಿತಾ ಮೇಡಮ್ ಅವ್ರಿಗೆ. ಕೇರ್ ಮಾಡ್ತಿಲ್ಲ. ಶಮಿತಾ ಮೇಡಮ್ ಮಾಡ್ಕೊಂಡು ರಾತ್ರೋರಾತ್ರಿ. ಇಲ್ಲ, ಒಂದ್ ನಿಮಿಷ ರೀ. ಒಂದ್ ನಿಮಿಷ ರೀ. ನೀವು ಪ್ರಶ್ನೆ ಕೇಳ್ತಾ ಇದೀರಾ, ಪ್ರತಿಭಟನೆ ಮಾಡ್ತಾ ಇದೀರಾ? ಒಂದ್ ನಿಮಿಷ ರೀ. ಪ್ರಶ್ನೆ ಕೇಳ್ತಾ ಇದೀವಿ ಸರ್. ಯಾರಿಗೆ? ಶಮಿತಾ ಮೇಡಮ್ ಅವ್ರಿಗೆ. ಯಾರವರು? ಅವರು ಸಿನಿಮಾದಲ್ಲಿ ಹೀರೋಯಿನ್ ಏನಾಗಿದೆ?
ನೀವ್ ಹೇಳಿ ಮ್ಯೂಸಿಕ್ ಡೈರೆಕ್ಟರ್ ನೀವ್ ಹೇಳಿ ಸರ್ ಫಿಕ್ಸ್ ಆಗ್ಬಿಟ್ಟಾರೆ. ಶಮಿತಾ ಅವರು ಮ್ಯೂಸಿಕ್ ಡೈರೆಕ್ಟರ್ ಸರ್. ಹಾ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೆ ಹೀರೋಯಿನ್ ಹೆಸರೇನು? ಹೀರೋಯಿನ್ ಹೆಸರು ಗೊತ್ತು, ಶಮಿತಾ ಮೇಡಮ್ ಅಂತ ಹೇಳಿ. ಆಕಾಂಕ್ಷ. ನನ್ನ ಹೆಸರು ಆನಂದ್ ಕುಮಾರ್ ಅಂತ. ಮತ್ತೆ ಫಸ್ಟ್ ಇಂದ ಶಿವನಹಳ್ಳಿ ಗುಬ್ಬಿ ತಾಲೂಕಿಂದ ಬಂದಿದ್ದೀನಿ. ಓಕೆ. ನನ್ನ ಪ್ರಶ್ನೆ ಶಮಿತಾ ಮೇಡಮ್ ಶಮಿತಾ ಮೇಡಮ್ ಅವರಿಗೆ ಮಾಡ್ಬಿಡಿ ನೀವು ಚೇಂಜ್ ಮಾಡ್ಬಿಡಿ. ಶಮಿತಾ ಮೇಡಮ್ ಅವರೇ. ಒಂದ್ ನಿಮಿಷ ಇರಪ್ಪ ಎಲ್ರು. ಸರ್ ನಿಮ್ಮ ಹೆಸರೇನು ಸರ್? ಆನಂದ್ ಕುಮಾರ್. ಎಲ್ಲಿಂದ ಬಂದಿರಾ ಸರ್? ಶಿವನಹಳ್ಳಿ. ನಿಮ್ ಪ್ರಶ್ನೆ ಯಾರು ಗುಬ್ಬಿ ಸರ್? ತಾಲೂಕಿಂದ ಬಂದಿದ್ದೀನಿ. ನಿಮ್ ಪ್ರಶ್ನೆ ಯಾರಿಗೆ ಸರ್? ನಮ್ಮ ಪ್ರಶ್ನೆ ಶಮಿತಾ ಮೇಡಮ್ ಅವ್ರಿಗೆ. ಅವ್ರು ಏನ್ ಸರ್ ಈ ಪಿಕ್ಚರ್ಗೆ? ಅವರು ಮ್ಯೂಸಿಕ್ ಡೈರೆಕ್ಟರ್. ಮಾತಾಡಿ ಸರ್. ಅಚೀವ್ಮೆಂಟ್. ನನ್ನ ಪ್ರಶ್ನೆ ಶಮಿತಾ ಮೇಡಮ್ ಅವ್ರಿಗೆ. ಓ ಸರ್ ಶಮಿತಾ ಮೇಡಮ್ ಅವರೇ, ನಿಮ್ ಕಾಲಕ್ಕೆ ಬೀಳ್ತೀನಿ ಕೇಳಿ ಸರ್. ಈಗ ಏನಾಗಿದೆ ಅಂದ್ರೆ ಪ್ರಶ್ನೆ ಮರ್ತೋಗ್ಬಿಟ್ಟಿದ್ದಾರೆ ಅವರು. ರಾತ್ರೋರಾತ್ರಿ ಕ್ವಶನ್ ಮರ್ತೋಗ್ತಾರೆ ಇವಾಗ. ರಾತ್ರೋರಾತ್ರಿ ಮೇಲ್ ಸಿಂಗರ್ ವಾಯ್ಸಿಂಗ್ ಚೇಂಜ್ ಆಗೋದಾದ್ರೆ ನೀವು ಯಾವ ಸಿಂಗರ್ ವಾಯ್ಸ್ಗೆ ಇಷ್ಟಪಡ್ತೀರಾ? ರಾತ್ರಿ ನಿಮ್ ವಾಯ್ಸ್ ಏನಾದ್ರು ಮೇಲ್ ಸಿಂಗರ್ ತರ ಚೇಂಜ್ ಆಗ್ಬಿಟ್ರೆ ಯಾವ ಸಿಂಗರ್ ತರ ನಿಮ್ಮ ವಾಯ್ಸ್ ಇರ್ಬೇಕು ಅಂತ ಆಸೆ ಪಡ್ತೀರಾ? ಲೈಕ್ ಸೃಜನ್ ನಮ್ಮ ಲೋಕೇಶ್. ಪ್ರಶ್ನೆ ಮೇಡಮ್. ಮೇಲ್ ಸಿಂಗರ್. ಏನು? ಮೇಲ್ ಸಿಂಗರ್. ನನ್ನ ಪ್ರಶ್ನೆ ಸರ್. ಏನೇನೇನು? ನಿಮ್ಮ ಪ್ರಶ್ನೆ. ಗ್ಯಾಪಲ್ಲಿ ಹೇಳೋದು. ಇರಪ್ಪ ಒಂದ್ ನಿಮಿಷ. ಹಾ? ಮತ್ತೆ ಹೇಳ್ಬೇಕಾ ಸರ್? ಹೇಳ್ತಾನೆ ಇರಿ ಸರ್ ನೀವು. ಸರ್ ಹೇಳ್ತಾನೆ ಇರಿ ಸರ್. ನೀವು ಯಾರ ಹತ್ರ ಆದ್ರೂ ಬೆಟ್ಟಿಂಗ್ ಕಟ್ಕೊಂಡ್ ಬಂದಿದ್ದೀರಾ? ಇಲ್ಲ ಸರ್, ನಾನು ಮಿನಿಮಮ್ 10 ಸಲ ಕೇಳ್ತೀನಿ ಅಂತ. ಪ್ರಾಮಿಸ್ ಏನಿಲ್ಲ ಸರ್. ಮತ್ತೆ ಹೇಳು ಅಂದ್ರೆ ಕ್ಲೀನ್ ಆಗಿ ಹೇಳ್ಬಿಡ್ತೀನಿ ನಾನು. ಹೇಳಿ. ನನ್ನ ಪ್ರಶ್ನೆ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಕ್ಕಂಥ ಶಮಿತಾ ಮೇಡಮ್ ಅವ್ರಿಗೆ. ರಾತ್ರೋರಾತ್ರಿ ಮೇರ್ ಸಿಂಗರ್ ವಾಯ್ಸಿಂಗ್ ಚೇಂಜ್ ಆಗೋದಾದ್ರೆ ನೀವು ಯಾವ ಸಿಂಗರ್ ವಾಯ್ಸ್ ಅನ್ನ ಇಷ್ಟಪಡ್ತೀರಾ ಮೇಡಮ್? ಫೈನಲಿ ಅರ್ಥ ಆಯ್ತು ಸರ್. ಹಾ ಹೇಳಿ. ನಿಮ್ ಪ್ರಶ್ನೆ ನಮಸ್ತೆ. ಅರ್ಥ ಆಯ್ತಾ ಮೇಡಮ್? ಅರ್ಥ ಆಯ್ತು. ನಮಸ್ಕಾರ. ಕನ್ನಡದ ಪ್ಲೇಬ್ಯಾಕ್ ಸಿಂಗರ್ಸ್ ಅಲ್ಲಿ ನಾನ್ ತುಂಬಾ ಇಷ್ಟಪಡೋದು ರಾಜೇಶ್ ಕೃಷ್ಣನ್ ಅವ್ರ ವಾಯ್ಸ್ ನ. ಸೊ ಡೆಫಿನೆಟ್ಲಿ ರಾಜೇಶ್ ಅವ್ರ ವಾಯ್ಸ್ ತರ ಇರ್ಲಿ, ಆ ತರ ಬೆಣ್ಣೆ ತರ ಸ್ಮೂತ್ ಆಗಿ ನನ್ನ ವಾಯ್ಸ್ ಇರ್ಲಿ ಅಂತ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಜಾ ಟಾಕೀಸ್ ಪರವಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಮೇಡಮ್. ಇಡೀ ಸಮಸ್ತ ಭೂಮಿ ಮೇಲೆ ಎಷ್ಟು ಜನ ಜೀವಿ ಜಂತುಗಳಿದಾವೆ, ಪ್ರಾಣಿಗಳು, ಮನುಷ್ಯರು, ಅವ್ರ ಪರವಾಗಿ ನಿಮಗ್ ಥ್ಯಾಂಕ್ಸ್. ರಾಮ್ ಸರ್, ಆಲ್ವೇಸ್ ಬೀನ್ ಅ ವೆರಿ ಗುಡ್ ಟೆಕ್ನಿಷಿಯನ್. ನಿಮ್ಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಹಿಂದಿನ ಸಿನಿಮಾ ಯಾವ ತರ ಹಿಟ್ ಆಯ್ತು ಅದೇ ತರ ಆಗ್ಲಿ. ಅಂಡ್ ಮಲೆನಾಡ ಬೆಳಗ್ಗೆ ಆಲ್ ದ ವೆರಿ ಬೆಸ್ಟ್. ಅಂಡ್ ಇದೇ ತರ ಒಳ್ಳೆ ಸಿನಿಮಾಗಳಿಗೆ ಮ್ಯೂಸಿಕ್ ಅನ್ನ ಕಂಪೋಸ್ ಮಾಡ್ತಾರೆ. ರಾಸ, ಆಲ್ ದ ವೆರಿ ಬೆಸ್ಟ್ ರಾಸ. ಗುಡ್ ಲಕ್, ಗುಡ್ ಲಕ್. ಅಲ್ಲಿ ನೋಡಲ್ಲಿ ಎಲ್ಲಿ ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್, ಒಳ್ಳೇದಾಗ್ಲಿ. ಪ್ರೊಡ್ಯೂಸರ್ ಸಾಹೇಬ್ರೆ, ಆಲ್ ದ ವೆರಿ ಬೆಸ್ಟ್. ನಿಮ್ಗೂ ಒಳ್ಳೇದಾಗ್ಲಿ. ಹಾಕಿರೋ ಹಣ್ಣಕ್ಕಿಂತ ಯಥೇಚ್ಛವಾಗಿ ಬರ್ಲಿ. ಆಲ್ರೆಡಿ ಆಗಿದೆ ಅವ್ರಿಗೆ. ಇವಾಗ ನಾವು ಪ್ರೋಗ್ರಾಮ್ ಮುಗಿಸೋದಕ್ಕೆ ಮುಂಚೆ ಬಾಸ್ ತರ ಒಂದು ಡೈಲಾಗ್. ಬಾಸ್ ತರನಾ? ಹಾ. ಈಗಾಗಲೇ ಕ್ರ್ಯಾಕ್ ಸಿನಿಮಾ ಎಲ್ಲ ನೋಡಿದಿರಾ, ಟ್ರೈಲರ್ಗಳು ನೋಡಿದಿರಾ, ಸಿನಿಮಾನು ನೋಡಿದಿರಾ. ಆ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ನಮ್ಮ ಹುಡುಗಿ ಮೈ ಮುಡ್ದೊಂಡ್ ಮುಳೆ ಮುರಿಯಕ್ಕೆ ಯಾವ ಸ್ಟೇಟಸು ಬೇಕಾಗಿಲ್ಲ, ಸ್ಟ್ಯಾಮಿನಾ ಬೇಕು. ಅದು ನಮ್ಮ ಹತ್ರ ಟನ್ ಗಟ್ಲೆ ಇದೆ ಬಾಸ್. ಇದೇ ಡೈಲಾಗ್ನ ನಮ್ಮ ತಂದೆಯವ್ರು ಹೇಳಿದ್ರೆ ಹೇಗಿರ್ತಾ ಇತ್ತು ಅಂತ. ನಮ್ಮ ಹುಡುಗಿ ಮೈ ಮುಡ್ದೊಂಡ್ ಮುಳೆ ಮುರಿಯಕ್ಕೆ ಯಾವ ಸ್ಟೇಟಸು ಬೇಕಾಗಿಲ್ಲ, ಸ್ಟ್ಯಾಮಿನಾ ಬೇಕು. ಅದು ನಮ್ಮ ಹತ್ರ ಟನ್ ಗಟ್ಲೆ ಇದೆ ಬಾಸ್. ವೀಕ್ಷಕರೇ, ಸುಮ್ನೆ ಹತ್ರ ಅಯ್ಯೋ ಪಾಪ ಅಂತ ಒಂದ್ 5 ನಿಮಿಷ ಹೇಳ್ತಾರೆ, ಆಮೇಲೆ ಸುಮ್ನ ಬಿಡ್ತಾರೆ. ಅದೇ ನಗ್ತಾ ಇದ್ರೆ 1-2 ನಿಮಿಷ ನೋಡ್ತಾರೆ, ಇವ್ನಿಗೇನ್ ತಲಗಿಲೆ ಕಟ್ಟಿದೆ ಅಂತಾರೆ. ಯಾರು ಏನ್ ಅನ್ಕೊಡ್ಲಿ ಬಿಡ್ಲಿ, ಎಷ್ಟೇ ನಕ್ಕರು ನಮ್ಮನ್ನ ಕ್ರ್ಯಾಕ್ ಅನ್ಕೊಂಡ್ರು ಪರವಾಗಿಲ್ಲ. ನಗು ನಮ್ಮ ಜನ್ಮ ಸಿದ್ಧ ಹಕ್ಕು. ನಾವು ಮಾತ್ರ ಯಾಕೆ ನಗ್ಬೇಕು? ಎಲ್ಲ ಅಕ್ಕಪಕ್ಕದಲ್ಲಿ ಯಾರಿದಾರ ಅವ್ರನ್ನ ನಗಿಸ್ತಾ ಇರೋಣ, ನಗ್ನಗ್ತಾ ಖುಷಿಯಾಗಿರೋಣ. ಸೊ ಕ್ರ್ಯಾಕ್ ಸಿನಿಮಾ ನೋಡಿ ನೀವು ಕ್ರ್ಯಾಕ್ಗಳ ತರ ಎಂಜಾಯ್ ಮಾಡ್ತೀರಾ ಅಂದ್ರೆ ಒಳ್ಳೆ ರೀತಿಲಪ್ಪ. ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಎನ್ಕರೇಜ್ ಮಾಡಿ. ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಪವರ್ಡ್ ಬೈ ಲಯನ್ ಡೇಟ್ ಸಿರಪ್. ಥ್ಯಾಂಕ್ ಯು, ಗುಡ್ ನೈಟ್, ಬೈ ಬಾಯ್.